Okay, so good evening everyone. Last class naga we started with the HTML concept start ಮಾಡಿದ್ವಿ. So HTML we saw the basics of HTML like HTML structure ಹೆಂಗಿರ್ತದ structure ಅದರೊಳಗೆ ಏನೇನು ಎಲಿಮೆಂಟ್ಸ್ ಇರ್ತಾವ and those features we had seen in the previous class and ಒಂದು ಟ್ಯಾಗ್ನು ಸ್ಟಾರ್ಟ್ ಮಾಡಿದ್ವಿ that is ಹೆಡ್ಡಿಂಗ್ ಟ್ಯಾಗ್ ಅಂತೇಳಿ. ಸೊ ವಿಲ್ ಹ್ಯಾವ್ ಮತ್ತು ಅಲ್ಲಿಂದ ವಿಲ್ ಸ್ಟಾರ್ಟ್ ಫ್ರಮ್ ದ HTML ಸಿಂಟ್ಯಾಕ್ಸ್. ಸೊ ಯಾವುದೇ ಒಂದು HTML ಪ್ರೋಗ್ರಾಮ್ ಬರೀಬೇಕು ಅಂತಂದ್ರೆ ಒಂದು ನೋಟ್ ಪ್ಯಾಡ್ನಾಗ ಯು ಕ್ಯಾನ್ ಸೇವ್ ದ ಫೈಲ್. ಒಂದು ನೋಟ್ ಪ್ಯಾಡ್ ಫೈಲ್ ಓಪನ್ ಮಾಡಿರಿ ಆ್ಯಂಡ್ ಯು ಕ್ಯಾನ್ ಸೇವ್ ಇಟ್ ಎನಿವೇರ್ ಯು ವಾಂಟ್. ಐ ವಿಲ್ ಪುಟ್ ಇಟ್ ಇನ್ ಮೈ ಡಾಕ್ಯುಮೆಂಟ್ಸ್ ಫೋಲ್ಡರ್ನ ಹಾಕ್ತೀನಿ. ಗಿವ್ ದ ನೇಮ್ ಆಫ್ ದ HTML ಫೈಲ್. ಐ ವಿಲ್ ಕಾಲ್ ಇಟ್ ಆಸ್ class2.html. ಸೊ ಫೈಲ್ ಎಕ್ಸ್ಟೆನ್ಷನ್ ಭಾಳಷ್ಟು ಜನ ಮಾಡೋ ಮಿಸ್ಟೇಕ್ ಏನು ಅಂತಂದ್ರೆ ಇಲ್ಲಿ ಫೈಲ್ ನೇಮ್ ಕೊಡಬೇಕಾದಾಗ HTML ಫೈಲ್ ಈಸ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನಾಗ್ತದೆ ನಿಮ್ದು ಅಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಸೇವ್ ಆಗ್ತದೆ. ಲೈಕ್ ಇಲ್ಲಿ ನೀವು ಟೈಪ್ನಾಗ HTML ಅಂತ ಬರಬೇಕು. ಟೈಪ್ನಾಗ ಟೆಕ್ಸ್ಟ್ ಅಂತ ಬಂತು ಅಂತಂದ್ರೆ ಇಟ್ ಈಸ್ ನಾಟ್ ಅ HTML ಫೈಲ್. ಸೊ ಸೇವ್ ಮಾಡಿದಾಗ ಇಲ್ಲಿ ಟೈಪ್ ಅನ್ನೋ ಪ್ರಾಪರ್ಟಿ ಒಳಗೆ ಏನು ಫೀಚರ್ದ ಚೆಕ್ ಮಾಡ್ಕೊರಿ. ಐ ವಿಲ್ ಶೋ ಯು ದಟ್ ನಾವು. ಸೇ class2.html ಅಂತ ಕೊಟ್ಟು ಕ್ಲಿಕ್ ಆನ್ ಸೇವ್. ಆ್ಯಂಡ್ HTML ಒಂದು ಡಿಫಾಲ್ಟ್ ಸ್ಟ್ರಕ್ಚರ್ ಬರ್ತದೆ. ಸೊ ವಿ ಟೈಪ್ ದಟ್ HTML ಡಿಫಾಲ್ಟ್ ಸ್ಟ್ರಕ್ಚರ್. ಇಲ್ಲಿನ ಸಬ್ಲೈಮ್ ಟೆಕ್ಸ್ಟ್ ಅಂತೇಳಿ ಒಂದು ಎಡಿಟರ್ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಹೀಗಾಗಿ ಈ HTML ಸಿಂಟ್ಯಾಕ್ಸ್ ಬೈ ಡಿಫಾಲ್ಟ್ ಅದು HT ಅಂತ ಅಷ್ಟೇ ಟೈಪ್ ಮಾಡಿದ್ರೆ ಬಂದುಬಿಡ್ತದೆ. ನೀವು ನೋಟ್ ಪ್ಯಾಡ್ನಾಗಿತ್ತು ಅಂದರೆ ಯು ಹ್ಯಾವ್ ಟು ಟೈಪ್ ಇಟ್ ಮ್ಯಾನ್ಯಲಿ. ಐ ರೆಕಮೆಂಡ್ ಯು ಪೀಪಲ್ ಟು ಇನ್ಸ್ಟಾಲ್ ದ ಸಬ್ಲೈಮ್ ಟೆಕ್ಸ್ಟ್ ಫಾರ್ ಈಸಿ ಎಡಿಟಿಂಗ್ ಇನ್ ದಿಸ್ ಕೇಸ್. ನೋಟ್ ಪ್ಯಾಡ್ಗಿಂತ ಇದು ಬೆಟರ್ ಆಪ್ಷನ್ ಅದ. ಅದನ್ನು ಲಿಂಕ್ ನಿಮಗೆ ಗ್ರೂಪ್ನಾಗ ಶೇರ್ ಮಾಡ್ತೀನಿ. ಆ್ಯಂಡ್ ಯಾವುದೇ ಒಂದು HTML ಫೈಲ್ ಬರೆದ್ರೆ ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಇಸ್ ಎಡಿಟ್ ದ ಟೈಟಲ್ ಟ್ಯಾಗ್. ಟೈಟಲ್ ಟ್ಯಾಗ್ ಎಂದೂ ಖಾಲಿ ಬಿಡಬಾರ್ದು. ಸೊ ವಿ ಹ್ಯಾವ್ ಟು ಟೈಪ್ ಅ ಟೈಟಲ್ ಇನ್ ದಿಸ್ ಕೇಸ್. ಸೊ ಐ ವಿಲ್ ಪುಟ್ ಕ್ಲಾಸ್ ದಟ್ ಈಸ್ HTML ಕ್ಲಾಸ್ ಅಂತೇಳಿ ಐ ವಿಲ್ ಪುಟ್ ದ ಟೆಕ್ಸ್ಟ್ ಆ್ಯಂಡ್ ಒಂದು ಮೆಸೇಜ್ ಕೊಡ್ತೀನಿ. ಸೇ ವೆಲ್ಕಮ್ ಟು HTML ಕ್ಲಾಸ್ ದಟ್ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಡೇ. ಸೇವ್ ದ ಫೈಲ್, ಮೋಸ್ಟ್ ಇಂಪಾರ್ಟೆಂಟ್. ಸೇವ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ನೊಳಗೆ ನಂದು ಫೈಲ್ ಸೇವ್ ಮಾಡೀನಿ. ಐ ವಿಲ್ ಗೋ ಟು ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಹಿಯರ್ ಐ ವಿಲ್ ರೀಅರೇಂಜ್ ದ ಥಿಂಗ್ಸ್. ಸೊ ಇಲ್ಲಿ ನಾನು ರೀಅರೇಂಜ್ ಮಾಡಿದಾಗ class2 ಅಂತನೋ ಫೈಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ class2 ಅಂತನೋದು .html ಫೈಲ್ ಬರಬೇಕು. ದಟ್ ಈಸ್ ಇಲ್ಲಿ ಎಕ್ಸ್ಟೆನ್ಷನ್ ಕೆಲವೊಂದು ಸಿಸ್ಟಮ್ನಾಗ ಬರ್ತಾವೆ, ಕೆಲವೊಂದು ಸಿಸ್ಟಮ್ನಾಗ ಬರೋಂಗಿಲ್ಲ. ಸೊ ಇನ್ ದ್ಯಾಟ್ ಕೇಸ್ ಅದು ನಿಮ್ಮ ಸಿಸ್ಟಮ್ ಮೇಲೆ ಡಿಪೆಂಡ್ ಇರ್ತದೆ. ಇಟ್ ಈಸ್ ನಾಟ್ ನಥಿಂಗ್ ಟು ಡೂ ವಿತ್ ಯು ಪೀಪಲ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಅದಾದಮೇಲೆ ಇದು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಹೆಂಗೆ? ವೆರಿ ಸಿಂಪಲ್. ಜಸ್ಟ್ ರೈಟ್ ಕ್ಲಿಕ್ ಆನ್ ದಟ್ ಪರ್ಟಿಕ್ಯುಲರ್ ಫೈಲ್. ಎರಡು ಆಪ್ಷನ್, ಓಪನ್ ವಿತ್ ಸಬ್ಲೈಮ್ ಟೆಕ್ಸ್ಟ್ ಅಂತ ಬಂದಾಗ ಎಡಿಟ್ ಮಾಡ್ಲಿಕ್ಕೆ ಬರ್ತದೆ. ಓಪನ್ ವಿತ್ ಅದರ್ ಅಪ್ಲಿಕೇಶನ್ಸ್ನಾಗ ನೀವು ಬ್ರೌಸರ್ ಸೆಲೆಕ್ಟ್ ಮಾಡ್ಕೋಬೇಕು. ಬ್ರೌಸರ್ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ರನ್ ಇಟ್ ಇನ್ಸೈಡ್ ದ ಆನ್ ದ ವೆಬ್ ಬ್ರೌಸರ್ ಇನ್ ದಿಸ್ ಕೇಸ್. ಸೊ ಆ್ಯಸ್ ಯು ಕ್ಯಾನ್ ಸಿ ವೆಲ್ಕಮ್ ಟು HTML ಅಂತದ. HTML ಪ್ರಾಪರ್ಟಿ ಈಸ್ ಆಲ್ವೇಸ್ ಲೆಫ್ಟ್ ಟು ರೈಟ್, ಟಾಪ್ ಟು ಬಾಟಮ್. ಸೊ ಲೆಫ್ಟ್ ಅಲೈನ್ಮೆಂಟ್ ಅದ. ನಾ ಅದನ್ನು ಫಾಂಟ್ ಇನ್ಕ್ರೀಸ್ ಮಾಡಬೇಕಾದ. ಐ ವಾಂಟ್ ಟು ಹ್ಯಾವ್ ಡಿಫ್ರೆಂಟ್ ಫಾಂಟ್ ಸೈಜ್. ಸೊ ಫಾರ್ ದಟ್ ವಿ ಹ್ಯಾವ್ ಹೆಡ್ಡಿಂಗ್ ಟ್ಯಾಗ್. ಸೊ ಹೆಡ್ಡಿಂಗ್ ಟ್ಯಾಗ್ನಾಗ H1 ಈಸ್ ಅ ಹೈಯೆಸ್ಟ್ ಫಾಂಟ್ ಟ್ಯಾಗ್. ಅದ್ರೊಳಗೆ ಐ ವಿಲ್ ಪೇಸ್ಟ್ ದ ಟೆಕ್ಸ್ಟ್. ಆ್ಯಂಡ್ H1ಲಿಂತ ಯು ಹ್ಯಾವ್ ಅಪ್ ಟು H6. there are 6 different font size. So 6 different font size. H1, 2, 3, 4, 5 and 6. So 6 different font size naga I have put the content. Save ಮಾಡ್ರಿ, run the application or you can just refresh. So you can see there are 6 different font size that are available. ಸರ್ ಇದಕ್ಕಿಂತ ಜಾಸ್ತಿ ಫಾಂಟ್ ಸೈಜ್ ಬೇಕಾಗ್ಯದ ಅಥವಾ ಕಮ್ಮಿ ಫಾಂಟ್ ಸೈಜ್ ಬೇಕಾಗ್ಯದ, ಕ್ಯಾನ್ ವಿ ಡೂ ಇಟ್? ಎಸ್, ನಾಟ್ ವಿತ್ ದ ಹೆಡ್ಡಿಂಗ್ ಟ್ಯಾಗ್. ಸೆಕೆಂಡ್ ಡ್ರಾಬ್ಯಾಕ್ ಇನ್ ದಿಸ್ ಕೇಸ್, ಈಗ HTML ಆಗಿ ಏನಾಗ್ತದೆ ದಟ್ ಈಸ್ ಅ ಹೆಡ್ಡಿಂಗ್ ಟ್ಯಾಗ್ನಾಗ ಸಪೋಸ್ ನನಗೆ ಅಂದರೆ ವೆಲ್ಕಮ್ ಟು ಅಷ್ಟೇ ಫಾಂಟ್ ಸೈಜ್ ನಾರ್ಮಲ್ ಇರಬೇಕು. ಓನ್ಲಿ ದ HTML ಕ್ಲಾಸ್ ಶುಡ್ ಹ್ಯಾವ್ ಅ ಹೈಯರ್ ಫಾಂಟ್ ಸೈಜ್. ಸೊ ಅವಾಗ ನಾನು ಏನು ಮಾಡ್ತೀನಿ, ಐ ವಿಲ್ ಪುಟ್ H1 ಹಿಯರ್. ಸೊ ಅಲ್ಲಿ ನಾ ಏನು ಯಾವ ಪರ್ಟಿಕ್ಯುಲರ್ ಟೆಕ್ಸ್ಟ್ ಹೆಡ್ಡಿಂಗ್ ಟ್ಯಾಗ್ ಒಳಗೆ ಹಾಕ್ತೀನಿ, ಓನ್ಲಿ ದೋಸ್ ಟೆಕ್ಸ್ಟ್ ವಿಲ್ ಬಿ ಇನ್ ದ ಹೈ ಫಾಂಟ್ ಸೈಜ್ ಇನ್ ದಿಸ್ ಕೇಸ್. ಸೊ ಸೇವ್ ಮಾಡೋಣ. ಲೆಟ್ ಅಸ್ ಸಿ ದ ಔಟ್ಪುಟ್ ಆಫ್ ದಿಸ್. ರಿಫ್ರೆಶ್. ಯು ಕ್ಯಾನ್ ಸಿ ವೆಲ್ಕಮ್ ಟು ನಾರ್ಮಲ್ ಸೈಜ್ ಆಗದ. HTML ಕ್ಲಾಸ್ ಫಾಂಟ್ ಸೈಜ್ ಇನ್ಕ್ರೀಸ್ ಆಗ್ಯದ. ಆಮೇಲೆ ಲೆಟರ್ಸ್ ಎಲ್ಲ ದ ಥಿಕ್ನೆಸ್ ಆಫ್ ದ ಲೆಟರ್ಸ್ ಇಸ್ ಇನ್ಕ್ರೀಸ್ಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಕ್ಯಾನ್ ಸಿ ಹಿಯರ್ ಇಸ್ ಅಲ್ಲಿ ನಾ ಬರೆದದ್ದು ಒಂದೇ ಲೈನ್ನಾಗ ಬರ್ದೇನೆ.
the whole line is written, a whole sentence is written in one single line. ಬಟ್ ಆನ್ ದ ಔಟ್ಪುಟ್ ಸ್ಕ್ರೀನ್ ಯು ಕ್ಯಾನ್ ಸಿ ಆ ಹೆಡ್ಡಿಂಗ್ ಟ್ಯಾಗ್ನಾಗ ಇರುವಂಥ ಕಂಟೆಂಟ್ ನೆಕ್ಸ್ಟ್ ಲೈನ್ನಾಗ ಡಿಸ್ಪ್ಲೇ ಆಗ್ಲಿಕ್ಕೆ. ಆಲ್ವೇಸ್ ರಿಮೆಂಬರ್ ದಿಸ್, ಹೆಡ್ಡಿಂಗ್ ಟ್ಯಾಗ್ನಾಗ ನೀವು ಏನೇ ಕಂಟೆಂಟ್ ಹಾಕ್ರಿ, ಇಲ್ಲಿ ಹೆಡ್ಡಿಂಗ್ ಟ್ಯಾಗ್ ಸ್ಟಾರ್ಟ್ ಆದಾಗ ಇದರ ನೆಕ್ಸ್ಟ್ ಕಂಟೆಂಟ್ ಆಟೋಮ್ಯಾಟಿಕ್ಲಿ ನೆಕ್ಸ್ಟ್ ಲೈನ್ನಾಗ ಡಿಸ್ಪ್ಲೇ ಆಗ್ತದೆ. ಹೆಡ್ಡಿಂಗ್ ಟ್ಯಾಗ್ ಕ್ಲೋಸ್ ಆದಮೇಲೆ, ಸರ್ ಕ್ಲೋಸ್ ಆದಮೇಲೆ ನಾನು ಏನೋ ಟೈಪ್ ಮಾಡ್ತೀನಿ, ಸೇ ಎಟ್ ಟೆಕ್ನೋಸಾಫ್ಟ್ ಸೇವ್ ಮಾಡ್ತೀನಿ ಆ್ಯಂಡ್ ರಿಫ್ರೆಶ್ ದ ವೆಬ್ ಪೇಜ್ ಆ್ಯಂಡ್ ಯು ಕ್ಯಾನ್ ಸಿ ಎಟ್ ಟೆಕ್ನೋಸಾಫ್ಟ್ನು ನೆಕ್ಸ್ಟ್ ಲೈನ್ನ ಬರ್ಲಿಕ್ಕೆ. ಇಟ್ ಇಸ್ ಐ ಹ್ಯಾವ್ ರಿಟರ್ನ್ ಇನ್ ದ ಸೇಮ್ ಲೈನ್. ಇಲ್ಲಿ ಒಂದೇ ಲೈನ್ನ ಬರ್ತೀನಿ, ಬಟ್ ಆ ಹೆಡ್ಡಿಂಗ್ ಟ್ಯಾಗ್ನಾಗ ಏನು ಕಂಟೆಂಟ್ ಅದ ದಟ್ ಪರ್ಟಿಕ್ಯುಲರ್ ದೋಸ್ 2 ವರ್ಡ್ಸ್ ಆರ್ ಕಂಪ್ಲೀಟ್ಲಿ ಇನ್ ಎ ಡಿಫ್ರೆಂಟ್ ಲೈನ್. ಬಿಕಾಸ್ ಇಲ್ಲಿ ಏನಾಗ್ತದೆ, ಹೆಡ್ಡಿಂಗ್ ಟ್ಯಾಗ್ಗಿಂತ ಮೊದಲೇ ಏನು ಟೆಕ್ಸ್ಟ್ ಇತ್ತು ಅದ್ರ ಕಟ್ ಮಾಡಿ ನೆಕ್ಸ್ಟ್ ಲೈನಿಗೆ ತೊಗೊಂಬರ್ತಾನೆ. ಆ್ಯಂಡ್ ಹೆಡ್ಡಿಂಗ್ ಟ್ಯಾಗ್ ಕ್ಲೋಸ್ ಆದಮೇಲೆ ನೀವೇನು ಟೆಕ್ಸ್ಟ್ ಬರ್ದಿರಿ that will be automatically displayed in the next line in this case. So remember, anything that you put inside the heading tag, it will be in a separate line. ಅದರ ನೆಕ್ಸ್ಟ್ ಟೆಕ್ಸ್ಟ್ ಏನಿದೆ ನೆಕ್ಸ್ಟ್ ಲೈನ್ನಾಗ ಬರ್ತದೆ, ಅದಕ್ಕಿಂತ ಮೊದಲು ಏನಿರ್ತದೆ ಟೆಕ್ಸ್ಟ್ ಅದು ಮ್ಯಾಲೆ ಡಿಸ್ಪ್ಲೇ ಆಗ್ತದೆ. ಆ ಹೆಡ್ಡಿಂಗ್ ಟ್ಯಾಗ್ನಾಗ ಇರುವಂಥ ಕಂಟೆಂಟ್ ಒಂದು ಸಪ್ರೇಟ್ ಲೈನ್ ಒಳಗೆ ಡಿಸ್ಪ್ಲೇ ಆಗ್ತದೆ. ಸೊ ದಿಸ್ ಇಸ್ ಅಬೌಟ್ ದ ಹೆಡ್ಡಿಂಗ್ ಟ್ಯಾಗ್ ಇನ್ ದಿಸ್. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಹೆಡ್ಡಿಂಗ್ ಟ್ಯಾಗ್ನಾಗ H1 to H6 there are 6 different font size. ಇದ್ರದ್ದು ನೋಟ್ಸ್ ಅದು ಏನು ಬರ್ಕೊಳ್ಳೋದು ಬೇಡ, ಜಸ್ಟ್ ಯು ಕ್ಯಾನ್ ಸಿ ದ ಔಟ್ಪುಟ್ಸ್. ನೋಟ್ಸ್ ಅದೆಲ್ಲ ನಿಮ್ಗೆ ಐ ಮೀನ್ ನಾರ್ಮಲ್ ಟ್ಯಾಗ್ಸಿಂದ ಬರೆಸ್ತೀನಿ. ಥಿಯರಿ ಅದೆಲ್ಲ ಏನಂತಂದ್ರೆ ಐ ವಿಲ್ ಬಿ ಗಿವಿಂಗ್ ದ PDF ಫೈಲ್ ವಿಚ್ ವಿಲ್ ಬಿ ಹ್ಯಾವಿಂಗ್ ದ ಥಿಯರಿ ಡೆಫಿನೇಷನ್. ಸೊ ಸರ್ ಒಂದೇ ಲೈನ್ನಾಗ ಟೆಕ್ಸ್ಟ್ ಬರಬೇಕು, ಹೌ ಟು ಡೂ ದ್ಯಾಟ್? ವೆರಿ ಸಿಂಪಲ್. ಸೊ ಐ ವಿಲ್ ಪುಟ್ ವೆಲ್ಕಮ್ ಟು HTML ಕ್ಲಾಸ್ ಅಗೇನ್. Instead of using a heading tag, there is a one more tag called as font tag anta ಹೇಳ್ತೀವಿ. We have something called as font tag. ಈ font tag ಯೂಸ್ ಮಾಡಿಕೊಂಡು we can make modifications to the text. ಏನು modify ಮಾಡ್ಬೋದು? One simple modification is color. Say you type any color you want. Say I want red color. So save ಮಾಡ್ತೀನಿ and on the output screen the text is in the red color in this. ಸರ್ ನಂಗೆ ಅದು ಫಾಂಟ್ ಭಾಳ ಸಣ್ಣ ಅನಿಸ್ಲಿಕ್ಕೆ, ಕ್ಯಾನ್ ಐ ಇನ್ಕ್ರೀಸ್ ದ ಫಾಂಟ್ ಸೈಜ್? ಎಸ್, ಯು ಕ್ಯಾನ್ ಇನ್ಕ್ರೀಸ್ ದ ಫಾಂಟ್ ಸೈಜ್ ಬೈ ಯೂಸಿಂಗ್ ಅ ಪ್ರಾಪರ್ಟಿ ಕಾಲ್ಡ್ ಆ್ಯಸ್ ಸೈಜ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇದು ನೀವು ಸೈಜ್ ಮತ್ತು ಕಲರ್ ಅಂತ ಏನು ಗ್ರೀನ್ ಕಲರ್ನ ಕಾಣಿಸ್ಲಿಕ್ಕತ್ತವ, ಇದು ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಈ ಆಟ್ರಿಬ್ಯೂಟ್ಸಿಗೆ ಇದೇ ಆರ್ಡರ್ನಾಗ ಬರೀಬೇಕು ಅಂತ ಏನೂ ಇಲ್ಲ. ಫಸ್ಟಿಗೆ ನಾ ಐ ಕ್ಯಾನ್ ಹ್ಯಾವ್ ಸೈಜ್ ಆ್ಯಂಡ್ ದೆನ್ ಐ ಕ್ಯಾನ್ ಹ್ಯಾವ್ ಕಲರ್ ಪ್ರಾಪರ್ಟಿ ಇನ್ ದಿಸ್. ಸೊ ಇನ್ ದೀಸ್ ಪ್ರಾಪರ್ಟೀಸ್ ಅಥವಾ attributes which are represented in green color can be interchanged. And ಆ attributes ಇಲ್ಲೇನು ಡಬಲ್ ಕೊಟೇಷನ್ನ ಕೊಡ್ತೀವಿ, ಇವನ್ನ we call it as values. ಸೊ ಅಲ್ಲಿ ವ್ಯಾಲ್ಯೂ ಕಲರ್ ರೆಡ್ ಗ್ರೀನ್ ವಿಚ್ ಎವರ್ ಕಲರ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್. ಸೈಜ್ ಬಂದಾಗ ವಿ ಹ್ಯಾವ್ +1 ಲಿಂದ ಸ್ಟಾರ್ಟ್ ಆಗ್ತದೆ. ಸೊ +1 ಅಂದರೆ ಎಷ್ಟು ದ ಫಾಂಟ್ ಸೈಜ್? ದಿಸ್ ಇಸ್ ದ +1 ಇನ್ ದಿಸ್ ಕೇಸ್. ಸರ್ ಇದೇ ಹೈಯೆಸ್ಟ್ ಏನು? ಇಲ್ಲ, ವಿ ಹ್ಯಾವ್ ಅ ಒನ್ ಮೋರ್ ಫಾಂಟ್ ಸೈಜ್ that is highest ಬಂದು it is +6. ಸೊ ಅಂದರೆ ಯು ಹ್ಯಾವ್ ವ್ಯಾಲ್ಯೂಸ್ ಫ್ರಮ್ +1 +2 +3 +4 +5 +6 ತನ ಗ್ರ್ಯಾಜುಲಿ ದ ಫಾಂಟ್ ಸೈಜ್ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್. ಆ್ಯಂಡ್ ಯು ಕ್ಯಾನ್ ಸಿ ಲೆಫ್ಟ್ ಸೈಡಿಗೆ ಇದ್ದದ್ದು ಇಟ್ ಈಸ್ ಅ +1 ಸೈಜ್, ರೈಟ್ ಸೈಡ್ನಾಗ ಇದ್ದದ್ದು ಅಥವಾ ಅದು ದೊಡ್ಡ ಟೆಕ್ಸ್ಟ್ ಏನದ ದಟ್ ಈಸ್ ಅ +6 ಸೈಜ್. ಸೊ ನೀವು +1 +2 +3 ಯು ಕ್ಯಾನ್ ಹ್ಯಾವ್ ಎನಿ ವ್ಯಾಲ್ಯೂ ಇನ್ ಬಿಟ್ವೀನ್ ದಿಸ್. Sir, can we reduce the size? The answer is yes. We have -6, -1, and -6 is the least size in this case. So now we have seen +1 and +6. I'll keep -1 and -6. Refresh madre. You can see -1 is on the left side, other baju, that is -6. -6 is the least font size that is available. So +1 to +6, -1 to -6, total 12 different font size. ಅದರ ಜೊತೆಗೆ we have 1 to 6. So if I keep size 1 to 6, that is again a different range. ಇದು ಪ್ಲಸ್ಗಳಕ್ಕಿಂತ ಕಡಿಮೆ ಇರ್ತದೆ, ಮೈನಸ್ಗಳಕ್ಕಿಂತ ಫಾಂಟ್ ಸೈಜ್ ಹೆಚ್ಚಿಗೆ ಇರ್ತದೆ. ಸೊ ದಿಸ್ ಇಸ್ ಅ only one font size, and this is the font size for ಇದು only 6 in this case. ಸೊ ಈ ರೀತಿಯೊಳಗೆ you can have different font size that are available in the HTML.
So first to start with -1 to -6, then you have 1 to 6 and +1 to +6. Save this, refresh, and you can see all the different range in this case. Sir, nange next line na display madaboda? Yes, you can display that in the next line just by using one more tag called as break tag anta ಹೇಳ್ತೀವಿ. I'll tell about this later, but ಸದ್ಯಕ್ಕೆ ನೆನಪಿಟ್ಕೋರಿ BR ಅಂತ ಒಂದು ಟ್ಯಾಗ್ ಹಾಕಿದ್ರಿ ಅಂತಂದ್ರೆ break tag ಅಂತ ಹೇಳ್ತೀವಿ. It is also used to break the text in this case. So ಮ್ಯಾಲೆ ಇದ್ದದ್ದು -1 to -6, 1 to 6 and +1 to +6 in this. So ಈ ರೀತಿಯೊಳಗೆ you can have different font size, +1, -1, -2, -3, -4, -5, -6. Same way 1 2 3 4 5 6 ತನ ಬರ್ತದೆ. +1 to +6 again 6 font size. So total ಬಂದು 18 different font size are available. Color ನೀವು ಏನು ಬೇಕಾದ ಕಲರ್ ಕೊಟ್ಕೋರಿ, that is your choice. Say orange, orange, and we can have red ಬದಲು we can have blue. So these are different color size that are available in the text in this case. The third property we have here is called as face ಅಂತ ಹೇಳ್ತೀವಿ. ಫೇಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ ರೆಪ್ರೆಸೆಂಟ್ಸ್ ಡಿಫ್ರೆಂಟ್ ಫಾಂಟ್ ಸ್ಟೈಲ್. ಫಾಂಟ್ ಸ್ಟೈಲ್ನಾಗ ನೀವು ಡಾಕ್ಯುಮೆಂಟ್ಸ್ MS ವರ್ಡ್ ಯೂಸ್ ಮಾಡಿದ್ರಿ ಅಂತಂದರೆ ನಿಮ್ಗೆ ನೆನಪಿರ್ತದೆ, ಅಲ್ಲಿ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ಗಳು ಅವೈಲೇಬಲ್ ಅವ. ಸೆ ಟೆಕ್ಸ್ಟ್ ರೆಪ್ರೆಸೆಂಟೇಷನ್ ನಿಮ್ಗೆ ಯಾವ ಟೈಪ್ನಾಗ ಟೆಕ್ಸ್ಟ್ ರೆಪ್ರೆಸೆಂಟೇಷನ್ ಬೇಕು ಅಂಥೇಳಿ you have different font styles. That is here you can use any of these font styles to represent the text. Of course idella foreign language ada, we can use okay, not this, like Arial anteli ನಾವು ಯೂಸ್ ಮಾಡಿದ್ವಿ, ಟೈಮ್ಸ್ ನ್ಯೂ ರೋಮನ್ ಅಂತ ಯೂಸ್ ಮಾಡಿದ್ವಿ. So we can have those here in this case. So I'll use Times New Roman, Times New ROMN, Times New Roman. One more Calibre anta bartada, Calibre, I think Calibre, something like that. So e type ಹಾಕಿದ್ರಿ ಅಂತಂದ್ರೆ the font style will change. Okay, ಎರಡು ಸಣ್ಣ ಫಾಂಟ್ ಹಾಕಿನಿ, it is very difficult to see. I'll change it to +1 to +6 and normal 1 to 6 ಇರಲಿ, you'll get to know the difference. So ಇಲ್ಲಿ ಮ್ಯಾಲೆ ಬರ್ದಂಥ W and ಇಲ್ಲಿ ಬರ್ದಂಥ W, there is a slight difference in this case. So ಈ ಟೈಪ್ ಯೂಸ್ ಮಾಡಿಕೊಂಡು we can have different font styles that are available in the documents in this case. So ಈ ಟೈಪ್ ನೀವು 3 attributes ಬರ್ತಾವ. ಒಂದು attribute, it is size which represents the text size in this case. Second ಬಂದು it is color property. So color property ಒಳಗ you can have different colors for the text. ಮೂರನೇದು ಬಂದು we have a property called as face. Face represents the different font styles. I don't remember the different font styles, so ಹಿಂಗಾಗಿ I'll check if it is available here. Selection. Okay, I can get it from the internet, and that is simple. Font styles in MS Word. So we have various types. So these are all the different available font styles. CALIBRE, Calibre. So I'll take that, change the face. Calibre spelling CA miss ಆಗಿತ್ತು, C Calibre, and we can have simplified Arabic ಎಲ್ಲ ಬೇಡ. Say common Times New Roman is one regular style, so I'll use the Times New Roman,
ಆ್ಯಂಡ್ ಸೇವ್ ದಿಸ್. ಇಟಾಲಿಕ್ ಅಲ್ರಿ, ಇಟಾಲಿಕ್ ಬೇರೆ ಆಗ್ತದೆ. ಕಂಟ್ರೋಲ್ ಆರ್. ಸೊ ಐ ಥಿಂಕ್ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಫಾಂಟ್ ಸ್ಟೈಲ್ ಬೇರೆ ತೊಗೋಬೇಕ್ರಿ ಅಷ್ಟೇ. ವಿ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್. ಇಟಾಲಿಕ್ ಈಸ್ ಒನ್ ಪ್ರಾಪರ್ಟಿ ಆಫ್ ದ ಫಾಂಟ್ ಸ್ಟೈಲ್ ರೀ. ಸೊ ಐ ಯೂಸ್ ಇಟ್ ಫಾರ್ 6. ಸೊ ಐ ಥಿಂಕ್ ವೆರಿ ಸ್ಲೈಟ್ ವೇರಿಯೇಷನ್ಸ್ ಆಫ್ ದ ಟೆಕ್ಸ್ಟ್. ಎನಿವೆ ನೀವು ಎಮ್ ಎಸ್ ವರ್ಡ್ ಒಳಗೆ ಅಥವಾ ನೋಟ್ ಪ್ಯಾಡ್ನಾಗ ಯು ಹ್ಯಾವ್ ದಿಸ್ ಆಪ್ಷನ್. ಅಲ್ಲಿಂದ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ ಆ್ಯಂಡ್ ಅದರ ಪ್ರಕಾರ ಇಟ್ ವಿಲ್ ಡಿಸ್ಪ್ಲೇ ದ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ ಇನ್ ದಿಸ್ ಕೇಸ್. So these are 3 attributes that you should remember which is applicable for the font tag in this case. So I can write down these examples. Examples ಗಳು 3 ಬರ್ಕೊಂಡ್ಬಿಡ್ರಿ. Starting from +1 to +6, 1 to 6 and -1 to -6. So write down these examples. And be fast. ಹೇಳೋದು ಕೇಳಿಸ್ಲಿಕ್ಕೆ ವಾಯ್ಸು. ಹಾಂ, ಅದು ಸುಮ್ಮನೆ ಎಲ್ಲದಕ್ಕೆ ಹಾಕೋದು ಬೇಡ ಅಂತ ಒಂದು ಎಕ್ಸಾಂಪಲ್ ತೋರಿಸಿದ್ದಿಂಗೆ ಅಷ್ಟೇ. ಕಲರ್ ಮುಂದೆ ಟೈಮ್ಸ್ ನ್ಯೂ ರೋಮನ್, ಹಾಂ ಅದು ಬರ್ಕೋರಿ. ಅಥವಾ ಇಲ್ಲಿ ಒಂದು ಕೆಲಸ ಮಾಡಿರಿ, 2 ಎಕ್ಸಾಂಪಲ್ ಬರ್ಕೊಂಡ್ರೆ ಸಾಕು.
ನಿಮಗೆ ಆಟ್ರಿಬ್ಯೂಟ್ಸ್ಗಳು ಯಾವ ಅಂತ ಗೊತ್ತಿರಬೇಕಷ್ಟೆ. ಸೊ ಇಲ್ಲಿ 3 ಆಟ್ರಿಬ್ಯೂಟ್ಸ್ಗಳು ಬರ್ತಾವೆ. ಆ 3 ಇಫ್ ಯು ರೈಟ್ ಈವನ್ ದಿಸ್ ಒನ್ ಟ್ಯಾಗ್ ಇಸ್ ಸಫಿಷಿಯೆಂಟ್, ಯಾಕಂದರೆ ಅಲ್ಲಿ 3 ಆಟ್ರಿಬ್ಯೂಟ್ಸ್ಗಳು ಬರ್ತಾವೆ. ಬಟ್ ಸೈಜ್ನಾಗ ವ್ಯಾಲ್ಯೂ ಗೊತ್ತಿರಲಿ. ಸೈಜ್ ವ್ಯಾಲ್ಯೂ ವಿಲ್ ಬಿ ಫ್ರಮ್ 1 to 6 +1 to +6 -1 to -6. hope you have finished writing. ಅಲ್ಲಿ ಒಂದು ಫಸ್ಟ್ ಟ್ಯಾಗ್ ಬರ್ಕೊಂಡಿದ್ರು ಸಾಕ್ರಿ, ಅಷ್ಟು ಬರ್ಕೋಬೇಕಂತ ಏನೂ ಇಲ್ಲ. ಓಕೆ, ಸೊ ನೆಕ್ಸ್ಟ್, ಸೊ this was about the font size in this. Say I'll come back again to the font size. Save ಮಾಡ್ರಿ. I'll increase the font size, ಸ್ವಲ್ಪ clear visible ಇರಲಿ. Let us keep the black, that is a default color. Face ಅದೇನು ಸ್ಟೈಲ್ ಬೇಡ. This is a normal text which I am displaying in this case. ಸರ್ ನಂಗಲ್ಲಿ ಫಾಂಟ್ ಸೈಜ್ ದೊಡ್ಡದಿರಬೇಕು, ದ ಲೆಟರ್ಸ್ ಶುಡ್ ಲುಕ್ ಬೋಲ್ಡ್, ಅಂದರೆ ಥಿಕ್ನೆಸ್ ಜಾಸ್ತಿ ಕಾಣಿಸ್ಬೇಕು ಅಂತಂದಾಗ ವಿ ಹ್ಯಾವ್ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆ್ಯಸ್ ಬೋಲ್ಡ್ ಟ್ಯಾಗ್ ಅಂತ ಹೇಳ್ತೀವಿ. ಸೊ ನೀವು ಯಾವುದೇ ಟೆಕ್ಸ್ಟನ್ನು ಈ ಬಿ ಟ್ಯಾಗ್ ಒಳಗೆ ಬರೆದ್ರಿ ಅಂತಂದ್ರೆ ದೇ ಆರ್ ಕಾಲ್ಡ್ ಆ್ಯಸ್ ಅ ಬೋಲ್ಡ್ ಟ್ಯಾಗ್. ಇಲ್ಲಿ ಆ್ಯಕ್ಚುಲಿ ನಾವು ಫಾಂಟ್ ಬೇಕಾಗಿಲ್ಲ, ಬಟ್ ಅಷ್ಟೇ ಫಾಂಟಿನ ಥಿಕ್ನೆಸ್ ಅದ್ರ ಹೈಟ್ ಜಾಸ್ತಿ ಕಾಣಿಸ್ಲಿ ಅಂತೇಳಿ ಐ ಹ್ಯಾವ್ ಕೆಪ್ ದ ಫಾಂಟ್ ಟ್ಯಾಗ್. ಅದರ್ವೈಸ್ ಓನ್ಲಿ ಬಿ ಟ್ಯಾಗ್ ವಿಲ್ ಬಿ ಮೇಕಿಂಗ್ ದ ಲೆಟರ್ಸ್ ಬೋಲ್ಡ್. ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಈಗ ನಾನು ರನ್ ಮಾಡ್ತೀನಿ, ಸ್ಟಿಲ್ ಹ್ಯಾವ್ ನಾಟ್ ರಿಫ್ರೆಶ್ಡ್. ಈಗದ ಅಕ್ಷರಗಳದ್ದು ಥಿಕ್ನೆಸ್ ಎಷ್ಟದ ನೋಡ್ಕೊರಿ. ವೆನ್ ಐ ರಿಫ್ರೆಶ್ ದ ವೆಬ್ ಪೇಜ್ ದೆನ್ ಯು ಸಿ ದ ಥಿಕ್ನೆಸ್ ಆಫ್ ದ ವೆಬ್ ಪೇಜ್. ಸೊ ಈಗ ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಪ್ರತಿಯೊಂದೊಂದು ಅಕ್ಷರ ಅಂತಂದ್ರೆ ಇಟ್ ಈಸ್ ಲುಕಿಂಗ್ ಮೋರ್ ಥಿಕ್ ಕಂಪೇರ್ ಟು ದ ಪ್ರೀವಿಯಸ್ ಟೆಕ್ಸ್ಟ್. ದಟ್ ಈಸ್ ಬಿಕಾಸ್ ಈ ಟೆಕ್ಸ್ಟ್ಗೆ ಐ ಹ್ಯಾವ್ ಪುಟ್ ಇಟ್ ಇನ್ಸೈಡ್ ದ ಬಿ ಟ್ಯಾಗ್ ಅಥವಾ ಬೋಲ್ಡ್ ಟ್ಯಾಗ್ ಅಂತ ಹೇಳ್ತೀವಿ. ಸೊ ಯಾವಾಗ ನಮಗೆ ಅಕ್ಷರಗಳು ಭಾಳ ಕ್ಲಿಯರ್ ಕಾಣಿಸ್ಬೇಕು, ಥಿಕ್ನೆಸ್ ಜಾಸ್ತಿ ಬೇಕು ಅಂತಂದ್ರೆ ಆವಾಗ ಈ ಬೋಲ್ಡ್ ಟ್ಯಾಗನ್ನು ಯೂಸ್ ಮಾಡ್ಕೋತೀವಿ. ಇನ್ನೊಂದು ಎಕ್ಸಾಂಪಲ್ ಫಾರ್ ದ್ಯಾಟ್ ಐ ವಿಲ್ ಪುಟ್ ಹಿಯರ್ ಸೇ ಅ ಬ್ರೇಕ್ ಟ್ಯಾಗ್. ಈಗ ಕೆಲವೊಂದು ಸತಿ ಏನಾಗ್ತದೆ, ನಾ ಸೆಂಟೆನ್ಸ್ ಬರೆದಾಗ ಅಲ್ಲಿ ನನಗೆ ಒಂದು ಪರ್ಟಿಕ್ಯುಲರ್ ವರ್ಡಿಗೆ ಅಂಡರ್ಲೈನ್ ಮಾಡಬೇಕು. ಸೇ ನಂಗೆ ಏನಪ್ಪ ಅಂದರೆ HTML ಕ್ಲಾಸ್ ಐ ಹ್ಯಾವ್ ಟು ಹೈಲೈಟ್ ಮಾಡಬೇಕಾದಾಗ ಐ ಕ್ಯಾನ್ ಮೇಕ್ ಯೂಸ್ ಆಫ್ ಎ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆ್ಯಸ್ ಯು ಟ್ಯಾಗ್. ಅಲ್ಲಿ ಆ್ಯಂಗಲ್ ಬ್ರ್ಯಾಕೆಟ್ನ ಯು ಬರೀರಿ, ಓಪನ್ ಕ್ಲೋಸ್. ಅವು ಆ ಯು ಟ್ಯಾಗ್ ನಡು ಏನು ಅಕ್ಷರಗಳು ಇರ್ತವೆ, ವಾಟ್ ಎವರ್ ದ ಲೆಟರ್ಸ್ ಯು ಹ್ಯಾವ್ ರಿಟರ್ನ್ ಇನ್ ಬಿಟ್ವೀನ್ ದೋಸ್ 2 ಟ್ಯಾಗ್ಸ್, ಅಲ್ಲಿ ನಿಮ್ದು ಔಟ್ಪುಟ್ ಸ್ಕ್ರೀನ್ನಾಗ ಒಂದು ಅಂಡರ್ಲೈನ್ ಡ್ರಾ ಮಾಡ್ತಾನೆ. ಸೊ ಕೆಳಗೊಂದು ಲೈನ್ ಬೇಕಾ ಟೆಕ್ಸ್ಟಿಗೆ ಅಂತಂದ್ರೆ ಯು ಪುಟ್ ದೋಸ್ ಪರ್ಟಿಕ್ಯುಲರ್ ಲೆಟರ್ಸ್ ಆರ್ ವರ್ಡ್ಸ್ ಇನ್ಸೈಡ್ ದ ಯು ಟ್ಯಾಗ್, ದಟ್ ಈಸ್ ಇನ್ಸೈಡ್ ದ ಅಂಡರ್ಲೈನ್ ಟ್ಯಾಗ್ ಇನ್ ದಿಸ್. ಸೊ ಇದಕ್ಕೆ ನಾವೇಂತೀವಿ ಅಂಡರ್ಲೈನ್ ಟ್ಯಾಗ್ ಅಂತ ಹೇಳ್ತೀವಿ, ವಿಚ್ ಡ್ರಾಸ್ ಅ ಲೈನ್ ಬಿಲೋ ದ ಟೆಕ್ಸ್ಟ್. ನೆಕ್ಸ್ಟ್, ಈಗ ಬರೆಯೋ ಸ್ಟೈಲ್ನೂ ಕೆಲವೊಂದು ಏನಂದ್ರೆ ಸ್ಟ್ರೇಟ್ ಬರೀತಾರೆ, ಕೆಲವೊಂದು ರೈಟ್ ಸೈಡಿಗೆ ಬೆಂಡ್ ಮಾಡಿ ಬರೀತಾರೆ. ನಂಗೆ ಅದೇ ಟೈಪ್ ಔಟ್ಪುಟ್ ವೆಬ್ ಪೇಜ್ನ ಬೇಕಾಯಿತು ಅಂದ್ರೆ ವಿ ಹ್ಯಾವ್ ಎ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆ್ಯಸ್ ಇಟ್ಯಾಲಿಕ್ ಟ್ಯಾಗ್ ಅಂತ ಹೇಳ್ತೀವಿ. ಇಟ್ಯಾಲಿಕ್ ಟ್ಯಾಗ್ ಏನು ಮಾಡ್ತದೆ ಅಂತಂದ್ರೆ ನೀವು ಯಾವುದೇ ಫಾಂಟ್ ಸ್ಟೈಲ್ದಾಗ ಬರೀರಿ, ಆ ವರ್ಡ್ಸ್ ಏನಂತಂದರೆ ಇಟ್ ವಿಲ್ ಬಿ ಟಿಲ್ಟೆಡ್ ಟುವರ್ಡ್ಸ್ ದ ರೈಟ್ ಸೈಡ್. ಸೊ ಆ ರೈಟ್ ಸೈಡಿಗೆ ಟಿಲ್ಟ್ ಮಾಡಲಿಕ್ಕೆ ಈ ಇಟ್ಯಾಲಿಕ್ ಟ್ಯಾಗನ್ನು ಯೂಸ್ ಮಾಡ್ತೀವಿ. ಸೊ ಸೇವ್ ಮಾಡಿರಿ ಆ್ಯಂಡ್ ರಿಫ್ರೆಶ್ ದ ವೆಬ್ ಪೇಜ್. ನಾವು ಯು ಕ್ಯಾನ್ ಸಿ ಆ ವೆಲ್ಕಮ್ ಅನ್ನೋದು ಸ್ಟ್ರೇಟ್ ಇತ್ತು, ನಾವು ಇಟ್ ಇಸ್ ಸ್ಲೈಟ್ಲಿ ಟಿಲ್ಟಿಂಗ್ ಟುವರ್ಡ್ಸ್ ದ ರೈಟ್ ಸೈಡ್. ಇದಕ್ಕೆ ವಿ ಕಾಲ್ ಇಟ್ ಆಸ್ ಇಟ್ಯಾಲಿಕ್ ಟ್ಯಾಗ್ ಇನ್ ದಿಸ್ ಕೇಸ್. ಸೊ ಒಂದು ಕೆಲಸ ಮಾಡೋಣ, ಪೂರ್ತಿ ಬೋಲ್ಡ್ ಬದಲು ಐ ವಿಲ್ ಕೀಪ್ ಓನ್ಲಿ ದಟ್ 2 ವರ್ಡಿಗೆ ಬೋಲ್ಡ್ ಹಾಕೋಣಂತ. ಐ ವಿಲ್ ರಿಮೂವ್ ದಿಸ್ ಬೋಲ್ಡ್ ಹಿಯರ್. ಸೊ ಇಲ್ಲಿ ವೆಲ್ಕಮ್ ಅಂತ ಅನ್ನೋದು ರೈಟ್ ಸೈಡಿಗೆ ಟಿಲ್ಟ್ ಆಗ್ಯದ, 2 ಅಂತ ಅನ್ನೋದು ಬೋಲ್ಡ್ ಲೆಟರ್ಸ್ನಾಗ ಇರ್ತದೆ, HTML ಕ್ಲಾಸ್ ಅಂಡರ್ಲೈನ್ ಆಗಿರ್ತದೆ. ಸೊ ಲೆಟ್ ಅಸ್ ಸಿ ದ್ಯಾಟ್. ಸೊ ದಿಸ್ ಇಸ್ ಹೌ ದ ಔಟ್ಪುಟ್ ಲುಕ್ಸ್ ಲೈಕ್ ಇನ್ ದಿಸ್. ಸೊ ಈ ರೀತಿಯೊಳಗೆ 3 ಸಿಂಪಲ್ ಟ್ಯಾಗ್ಸ್ ಇನ್ ದಿಸ್. ಒಂದು ಇಟ್ಯಾಲಿಕ್ ಟ್ಯಾಗ್, ಸೆಕೆಂಡ್ ಈಸ್ bold tag, and third is underline tag in this case. So I can write down this example again. ಅಲ್ಲಿ ಮೇಲೆ ಟ್ಯಾಗ್ಗಳ ಹೆಸರು ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್ 3 ಬಂದ್ಬಿಡ್ತಾವೆ ಇದ್ರೊಳಗೆ. ಸೊ ರೈಟ್ ಡೌನ್ ದಿಸ್.
ಓಕೆ, ಈಗ ಇನ್ನೊಂದು ಮೆಸೇಜ್ ಸೇಮ್ ವಿ ವಿಲ್ ಯೂಸ್ ವೆಲ್ಕಮ್ ಟು HTML ಕ್ಲಾಸ್. ಸರ್ ವೆಲ್ಕಮ್ ಟು HTML ಕ್ಲಾಸ್ ಸಾಕ್ರಿ, ಬರೀ ಭಾಳ ವೆಲ್ಕಮ್ ಆಗ್ಲಿಕ್ಕತ್ತದ. ಸೊ ವೆಲ್ಕಮ್ ಬ್ಯಾಡ್. ಈಗ ಕೆಲವೊಂದು ಸತಿ ಏನಾಗ್ತದೆ, ನಿಮ್ದು ಟೆಕ್ಸ್ಟ್ ಬರೆದು ಯು ಹ್ಯಾವ್ ಟು ಪುಟ್ ಅ ಸ್ಕ್ರ್ಯಾಚ್ ಮಾರ್ಕ್, ಅಂದ್ರೆ ಬರೆದು ಅದನ್ನು ಕಾಟ್ ಹಾಕಬೇಕು. ಸೊ ಆ ಕಾಟ್ ಹಾಕಬೇಕು ಅಂತಂದ್ರೆ ಯು ಹ್ಯಾವ್ ಟು ಜಸ್ಟ್ ಯೂಸ್ ಅ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆಸ್ DEL ಟ್ಯಾಗ್, ದಟ್ ಈಸ್ ಡಿಲೀಟ್ ಟ್ಯಾಗ್ ಅಂತ ಹೇಳ್ತೀವಿ ನಾವು. ಸೊ ಡಿಲೀಟ್ ಟ್ಯಾಗ್ ಅದು ಯಾವುದೇ ಟೆಕ್ಸ್ಟನ್ನ DEL ನಡು ಹಾಕಿದ್ರಿ ಅಂತಂದ್ರೆ ಸೇವ್ ದಿಸ್ ಫೈಲ್, ರಿಫ್ರೆಶ್ ದ ವೆಬ್ ಪೇಜ್. ಅವ ಏನು ಮಾಡ್ತಾನೆ, ಟೆಕ್ಸ್ಟ್ ಬರೆದು ನಡು ಅದನ್ನು ಕಾಟ್ ಹಾಕ್ತಾನೆ. ದಿಸ್ ಈಸ್ ನಥಿಂಗ್ ಬಟ್ ದ ಡಿಲೀಟ್ ಟ್ಯಾಗ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಜಸ್ಟ್ ಪುಟ್ ದ ಟೆಕ್ಸ್ಟ್ ಇನ್ ದ ಡಿಲೀಟ್ ಆಪ್ಷನ್ ಇನ್ ದಿಸ್ ಕೇಸ್. ಓಕೆ, ಸೊ ಯು ಕ್ಯಾನ್ ರೈಟ್ ಓನ್ಲಿ ದಿಸ್ ಮಚ್. ಪೂರ್ತಿ ಏನು ಬರ್ಕೊಳ್ಳೋದು ಬೇಡ, ಹೆಡ್ಡಿಂಗ್ ಡಿಲೀಟ್ ಟ್ಯಾಗ್ ಅಂತ ಬರ್ಕೊಳ್ರಿ and write down this example, that is line number 9. Now it is line number 7. So just write down this. Mal heading barkoldre delete tag. Okay, say next we will have one more tag called as subscript tag ಅಂತ ಹೇಳ್ತೀವಿ. ಸಬ್ಸ್ಕ್ರಿಪ್ಟ್ ಟ್ಯಾಗ್ ಅಂತಂದ್ರೆ SUB ಅಂತ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಆಗ್ತದೆ, ಸೇ ಸಬ್ಸ್ಕ್ರಿಪ್ಟ್. ಈಗ ಎಕ್ಸಾಂಪಲ್ ನೀವು ಒಂದು H2SO4 ಕೆಮಿಕಲ್ ಫಾರ್ಮುಲಾಸ್ ಬರೀತೀರಿ. H2SO4 ಇರ್ಬೋದು, H2O ಇರ್ಬೋದು, CO2 ಇರ್ಬೋದು. ಸೊ ಆ ಟೈಪ್ ನೀವು ಯಾವುದಾದ್ರೂ ಒಂದು ಕೆಮಿಕಲ್ ಫಾರ್ಮುಲಾ ಬರೀಬೇಕಾದ್ರೆ ಆ 2 ಮತ್ತು 4 ಇವೇನು ನಂಬರ್ಸ್ ಇರ್ತಾವೆ, ದಟ್ ಈಸ್ ಜನರಲಿ ರಿಟರ್ನ್ ಇನ್ ದ ಬೇಸ್ ಪಾರ್ಟ್ ಇನ್ ದಿಸ್ ಕೇಸ್. ಅಂದ್ರೆ ಸ್ವಲ್ಪ ಟೆಕ್ಸ್ಟಿನ ಕೆಳಗೆ ಬರಿತೀವಿ. ಸೊ ಆ ಟೈಪ್ ಡೇಟಾ ನಿಮ್ಗೆ ರೆಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂತಂದ್ರೆ ಈ ಸಬ್ ಟ್ಯಾಗ್ ಅಂತಂದ್ರೆ ಯೂಸ್ ಮಾಡ್ಕೋತೀವಿ. ಹೆಂಗೆ ಮಾಡಬೇಕು, ಇಟ್ ಈಸ್ ವೆರಿ ಸಿಂಪಲ್. ಸೊ ವಿ ಸ್ಟಾರ್ಟ್ ವಿತ್ ಫಸ್ಟ್ ನಿಮ್ಮ ನಾರ್ಮಲ್ H2SO4 ಅಂತ ಬರ್ಕೊಂಡ್ಬಿಡ್ರಿ. ಆ್ಯಂಡ್ ದಿಸ್ 2 ಶುಡ್ ಬಿ ಇನ್ ದ ಬೇಸ್ ಪಾರ್ಟ್. ಸೊ ಇದನ್ನು SUB ಅಂತ ನಾವು ಟ್ಯಾಗ್ನಾಗ ಅದು ಪೇಸ್ಟ್ ಮಾಡಿರಿ. ಆ್ಯಂಡ್ ದ ಸೇಮ್ ವೇ ಐ ವಾಂಟ್ ದ 4 ಶುಡ್ ಆಲ್ಸೋ ಬಿ ಇನ್ ದ ಬೇಸ್ ಪೊಸಿಷನ್. ಸೊ ಅದನ್ನು ಪುಟ್ ಇಟ್ ಇನ್ಸೈಡ್ ದ SUB ಟ್ಯಾಗ್. ಸೊ ಈ ಟೈಪ್ H2SO ಆಯಿತು, 4 ವಿಲ್ ಕಮ್ ಇನ್ ದ ಬೇಸ್ ಪೊಸಿಷನ್. ಸೊ ಈ ಟೈಪ್ ರೆಪ್ರೆಸೆಂಟೇಷನ್ಗೆ ನಾವು ಸಬ್ಸ್ಕ್ರಿಪ್ಟ್ ಟ್ಯಾಗ್ ಅಂತ ಹೇಳ್ತೀವಿ. You can see the output screen. Let me increase the font size. Use the size property +4 and the whole text I'll put it inside. So now you can see ಅಲ್ಲಿ 2 ಮತ್ತು 4 is at the base position. This is what we call it as subscript tag. ಇನ್ನೊಂದು ಬರ್ತದೆ called as superscript ಅಂತೇಳಿ. ಈ ಅಲ್ಜಿಬ್ರಾ ಒಳಗೆ ನೀವೇನು ಫಾರ್ಮುಲಾಸ್ಗಳು ಬರೀತೀರಿ, ದೋಸ್ ಫಾರ್ಮುಲಾಸ್ ಮ್ಯಾಲ್ ಪವರ್ ಆಫ್ ಪೊಸಿಷನ್ನಾಗ ಬರಿತೀವಿ. ಅಂದರೆ ಮ್ಯಾಲ್ ಒಂದು ಸ್ವಲ್ಪ ಟೆಕ್ಸ್ಟ್ಗಿಂತ ಮ್ಯಾಲ್ ಬರಿತೀವಿ. ಅದನ್ನು ಆ ಟೈಪ್ ರೆಪ್ರೆಸೆಂಟೇಷನ್ ಬೇಕಾಗಿದೆ. ಲೈಕ್ ಎಕ್ಸಾಂಪಲ್ A+B² ಬೇಕಾಗಿದೆ. ಸೊ ಆವಾಗ ನಾರ್ಮಲ್ A+B ಆ್ಯಂಡ್ ಯೂಸ್ 2. ಈ 2 ಮ್ಯಾಲ್ ಹೋಗಬೇಕು ಅಂತಂದ್ರೆ SUP ಅಂತ ಹೇಳ್ತೀವಿ, ಕಾಲ್ಡ್ ಆಸ್ ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ ಅಂತ ಹೇಳ್ತೀವಿ. ಸೊ SUP ಒಳಗೆ ಆ 2 ಬರದೆ ಅಂತಂದ್ರೆ ಔಟ್ಪುಟ್ ಸ್ಕ್ರೀನ್ನಾಗ ಯು ಕ್ಯಾನ್ ಸಿ 2 is in the top position. So ಇದಕ್ಕೆ we call it as superscript tag in this case. So first example ಬರ್ಕೊಳ್ರಿ subscript ಅಂತೇಳಿ and write down the first example. Next superscript ಅಂತ ಬರ್ಕೊಳ್ರಿ, write down the second example.
Okay, fine. So these are some simple tags in this. ಸ್ವಲ್ಪ ಈಗ we'll have a modification. That is, I want to list a name of some subjects or programming languages in the ಒಂದು ಲಿಸ್ಟ್ ರೆಡಿ ಮಾಡಬೇಕಾಗಿದೆ. ಸೊ ಲೈಕ್ ಐ ಹ್ಯಾವ್ ಅ ಲ್ಯಾಂಗ್ವೇಜ್ C++, Java, C hash, Python, and we have Pascal, Fortran, and Go, Swift. So like this there are many programming languages in this case. E programming languages na, if I want to put it on the web page one by one with serial numbers, ಈಗ ನಾ ಈ ಟೈಪ್ ಕೊಟ್ಟೆ ಅಂತಂದ್ರೆ ಅಲ್ಲಿ ಅವ ಕಂಟಿನ್ಯೂಸ್ ಒಂದೇ ಲೈನ್ನಾಗ ಎಲ್ಲನೂ ಡಿಸ್ಪ್ಲೇ ಮಾಡ್ತಾನೆ. ಸರ್ ನಂಗೆ ನೆಕ್ಸ್ಟ್ ಲೈನಾಗ ಬೇಕು ವಿತ್ ನಂಬರ್ಸ್ ಬೇಕು. ಇನ್ ದ್ಯಾಟ್ ಕೇಸ್ ಯು ಹ್ಯಾವ್ ಟು ಟೈಪ್ ಒನ್ ಸೀರಿಯಲ್ ನಂಬರ್ ನೀವೇ ಹಾಕ್ಕೋತ ಹೋಗ್ಬೇಕಾಗ್ತದೆ. 2, 3 and it goes on 4, 5, 6, 7, 8 and 9. ಇನ್ನೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ had 10 ಮಾಡ್ಬಿಡೋಣ. ಸೊ 10 I have VB.NET. ಸೊ ಐ ಹ್ಯಾವ್ ಡಿಸ್ಪ್ಲೇಡ್ ಆಲ್. ಇದು ಸೀರಿಯಲ್ ನಂಬರ್ಸಾಗ ಬರ್ತದೆ, ಬಟ್ ನೆಕ್ಸ್ಟ್ ಲೈನ್ನಾಗ ಬರಬೇಕು ಅಂದ್ರೆ ಕಂಪಲ್ಸರಿ ವಿ ಹ್ಯಾವ್ ಟು ಪುಟ್ ಅ ಬ್ರೇಕ್ ಟ್ಯಾಗ್ ಫಾರ್ ಈಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಲಾಸ್ಟ್ ಇಂದಕ್ಕೆ ಬೇಕಾಗಿಲ್ಲ. ಸೇವ್ ದಿಸ್ ಫೈಲ್, ರಿಫ್ರೆಶ್, ಯು ವಿಲ್ ಗೆಟ್ ದ ಲ್ಯಾಂಗ್ವೇಜಸ್ ಇನ್ ನಂಬರ್ಸ್ ಇನ್ ದಿಸ್ ಕೇಸ್. ಅಂದರೆ ಒಂದು ಆರ್ಡ್ರ್ನಾಗ ಬರ್ತದೆ. ಸೆ ಟುಮಾರೋ ಆರ್ ಆಫ್ಟರ್ ಫ್ಯೂ ಮಿನಿಟ್ಸ್ ದೇಸೆ ಎಲ್ಲ ಆಲ್ಫಾಬೆಟಿಕಲ್ ಆರ್ಡ್ರ್ನಾಗ ಅರೇಂಜ್ ಮಾಡಿರಿ ಅಂತೇಳಿ. ಸೊ ಆಲ್ಫಾಬೆಟಿಕಲ್ ಆರ್ಡ್ರ್ನಾಗ ಅರೇಂಜ್ ಮಾಡಬೇಕು ಅಂತಂತಂದ್ರೆ ಎ ಆದಮೇಲೆ ವಿ ಹ್ಯಾವ್ ಬಿ, ಯಾವುದೂ ಇಲ್ಲ, B C D E F G H I J A B C F G G H I J K L M N O F ಅಂತದಲ್ರಿ ಇಲ್ಲಿ ಫೋರ್ಟ್ರಾನ್. A B C D E F G H I J K L M N O P Q R S T U V. Okay, now it is arranged in alphabetical order. Refresh ಮಾಡ್ರಿ. Anything wrong in this? Yes, anyone? ಏನರ ಮಿಸ್ಟೇಕ್ ಕಾಣಿಸ್ಲತ್ತಾರೆ? ಹಾಂ, ಟೋಟಲಿ ಆರ್ಡರ್ ಹಾಳಾಗಿ ಹೋಗ್ಯದ. ಸೊ ಇನ್ ದ್ಯಾಟ್ ಕೇಸ್ ವಿ ಹ್ಯಾವ್ ಟು ರೀಆರ್ಡರ್ ಇಟ್ ಅಗೇನ್. ಸೇ 3, then it is 4, 5, 6. ವೆರಿ ಗುಡ್ ರೀ. ಸೊ ಈಗ ಅದೇ ಹೇಳಲಿಕ್ಕೆ ಹೋಗಿದ್ದೆ. ಇಷ್ಟು ಕಷ್ಟಪಟ್ಟು ನಾ ಸೆಟ್ ಮಾಡೋ ಬದಲು ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಎ ಸಿಂಪಲ್ ಟ್ಯಾಗ್ ದ್ಯಾನ್ ದಿಸ್, ವಿಚ್ ವಿ ಕಾಲ್ ಇಟ್ ಆಸ್ ಆರ್ಡರ್ಡ್ ಲಿಸ್ಟ್ ಅಥವಾ OL ಟ್ಯಾಗ್ ಅಂತ ಹೇಳ್ತೀವಿ. ದಟ್ ಈಸ್ ವಿ ಪುಟ್ OL ಟ್ಯಾಗ್, ಕ್ಲೋಸ್ ಆಫ್ OL ಟ್ಯಾಗ್. ಈ ಪ್ರತಿ ಒಂದೊಂದು ಲ್ಯಾಂಗ್ವೇಜ್ ನೀವೇನು ಹಾಕ್ಲಿಕ್ಕತ್ತೀರಿ, ಈಚ್ ಲ್ಯಾಂಗ್ವೇಜ್ must be added inside a sub tag called as LI ಅಥವಾ list item tag ಅಂತ ಹೇಳ್ತೀವಿ ನಾವು ಇದನ್ನು. So I'll put everything inside the list item tag. So each language is inside LI tag in this. What is the result of this? Save ಮಾಡ್ರಿ, refresh ಮಾಡ್ರಿ. All the programming languages ಆರ್ ಆಟೋಮ್ಯಾಟಿಕ್ಲಿ ಗಿವನ್ ದ ನಂಬರ್ಸ್ ಇನ್ ದಿಸ್. ಇಲ್ಲ ಯಾವುದೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ನಂಬರ್ ಕೊಟ್ಟಿಲ್ಲ. ಸೊ ನಾವು ಯಾವ ಆರ್ಡ್ರ್ನಾಗ ಅರೇಂಜ್ ಮಾಡಿರ್ತೀನಿ ಅದೇ ಆರ್ಡ್ರ್ನಾಗ ದ ನಂಬರಿಂಗ್ ವಿಲ್ ಬಿ ಪ್ರೊವೈಡೆಡ್ ಇನ್ ದಿಸ್. ಈಗ ನಡು ನನಗೆ ಯಾವುದರ ಲ್ಯಾಂಗ್ವೇಜ್ ಆ್ಯಡ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ವೆರಿ ಈಸಿ ಇನ್ ದಿಸ್ ಕೇಸ್. ಲೈಕ್ ಈಗ ಎಕ್ಸಾಂಪಲ್, ಐ ವಾಂಟ್ ಟು ಆ್ಯಡ್ ಒನ್ ಮೋರ್ ಲ್ಯಾಂಗ್ವೇಜ್ ಇನ್ ಬಿಟ್ವೀನ್, ದಟ್ ಈಸ್ PHP. ಸೊ PHP ಆ್ಯಕ್ಚುಲಿ Pascal ಮ್ಯಾಲೆ ಬರ್ತದೆ ಆ್ಯಂಡ್ PHP ಕಮ್ಸ್ ಹಿಯರ್. So put a one more LI tag inside this PHP, save, refresh. So numbering will be automatically changed and it will put the whole data in the list in this case. So ಈ ರೀತಿಯೊಳಗೆ ಒಂದಿಷ್ಟು ನಂಬರ್ಸನ್ನು ಒಂದು ಸಿಸ್ಟಮ್ಯಾಟಿಕ್ ಆರ್ಡರ್ನಾಗ ಅರೇಂಜ್ ಮಾಡಿ ಡಿಸ್ಪ್ಲೇ ಮಾಡಬೇಕಾಗಿತ್ತು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದ OL ಟ್ಯಾಗ್ ಆ್ಯಸ್ ಎನ್ ಎಕ್ಸಾಂಪಲ್. ಇದಕ್ಕೆ ನಾವು ಆರ್ಡರ್ಡ್ ಲಿಸ್ಟ್ ಟ್ಯಾಗ್ ಅಂತ ಹೇಳ್ತೀವಿ. ಈಗ ಎಲ್ಲನೂ ಏನಂತ ನಂಬರ್ಸ್, ಯು ಕ್ಯಾನ್ ಸಿ ಆಲ್ ದ ಲ್ಯಾಂಗ್ವೇಜಸ್ ದಟ್ ವಿ ಹ್ಯಾವ್ ಆ್ಯಡೆಡ್ ಈಸ್ ಇನ್ ದ ನಂಬರ್ಸ್ ಫಾರ್ಮ್ಯಾಟ್ 1 2 3 4 ನಾಗ ಅದ. ಸೊ ಅಲ್ಲಿ ರಿಫ್ರೆಶ್, ಇಟ್ ಈಸ್ ಇನ್ 1 2 3 4.
Sir, 1 2 3 4 badlu can we change the numbering format? Yes, you can change the numbering format by adding one attribute called as type. ಇಲ್ಲಿ ಟೈಪ್ನಾಗ ಇಫ್ ಐ ಗಿವ್ 1 ಇಟ್ ವಿಲ್ ಬಿ ಬೈ ಡಿಫಾಲ್ಟ್ ಇನ್ ದ ನಂಬರ್ಸ್. ನಂಗೆ ಆಲ್ಫಾಬೆಟ್ಸ್ ಬೇಕಾಗ್ಯದ ಅಂತಂದ್ರೆ ಟೈಪ್ ಈಕ್ವಲ್ ಟು ಎ ಅಂತ ಕೊಡ್ರಿ, ರಿಫ್ರೆಶ್ ದ ವೆಬ್ ಪೇಜ್, ಆಲ್ಫಾಬೆಟಿಕಲ್ ಆರ್ಡರ್ನಾಗ ಬರ್ತದೆ. ಅಂದ್ರೆ ABCD ವಿಲ್ ಬಿ ಗಿವನ್ ಇನ್ ದಿಸ್. ಸರ್ ಕ್ಯಾಪಿಟಲ್ ಲೆಟರ್ಸ್ ಬೇಕು, ಗಿವ್ ಅ ಕ್ಯಾಪಿಟಲ್ ಎ, ಸೇವ್ ಮಾಡಿರಿ, ರಿಫ್ರೆಶ್. ಸೊ ಕ್ಯಾಪಿಟಲ್ ಆಲ್ಫಾಬೆಟ್ಸ್ನಾಗ ಬರ್ತದೆ. ಆ್ಯಂಡ್ ಸರ್ ನಂಗೆ ರೋಮನ್ ಲೆಟರ್ಸ್ನ ಬೇಕಾಗ್ಯದ, ಐ ಅಂತ ಯೂಸ್ ಮಾಡಬೇಕು. ಸೊ ಐ ಅಂತ ಯೂಸ್ ಮಾಡಿದಾಗ ಇಟ್ ವಿಲ್ ಟೇಕ್ ರೋಮನ್ ಲೆಟರ್ಸ್ ಇನ್ ದಿಸ್ ಕೇಸ್. ಸರ್ ಕ್ಯಾಪಿಟಲ್ ರೋಮನ್ ಲೆಟರ್ಸ್, ಕ್ಯಾಪಿಟಲ್ ಐ, ಸೇವ್ ಮಾಡಿರಿ, ರಿಫ್ರೆಶ್. ದೇ ಆರ್ ಇನ್ ದ ಕ್ಯಾಪಿಟಲ್ ರೋಮನ್ ಲೆಟರ್ಸ್ ಇನ್ ದಿಸ್. ಆ್ಯಕ್ಚುಲಿ ಲೆಫ್ಟ್ ಅಲೈನ್ಮೆಂಟ್ ಅದ, ಇದು ಸೆಂಟ್ರ್ನಾಗ ತೊಗೊಂಬರ್ಲಿಕ್ಕೆ ಐ ವಿಲ್ ಕೀಪ್ ದ ಸೆಂಟರ್ ಟ್ಯಾಗ್. ಸೊ ಸೆಂಟರ್ ಅಂತ ಇವೆಲ್ಲ ಹೇಳ್ಕೊಡ್ತೀನಿ, ಸೆಂಟರ್ ಟ್ಯಾಗ್ ಅವೆಲ್ಲ. ದಿಸ್ ವಿಲ್ ಪುಟ್ ದ ಟೆಕ್ಸ್ಟ್ ಇನ್ ದ ಸೆಂಟರ್ ಇನ್ ದಿಸ್ ಕೇಸ್. ಓಕೆ, ಐ ಥಿಂಕ್ OL will not come here. Anyways, so no use of center tag. So now the numbers or the alphabets are using the Roman letters to represent the data in this case. So e type na ಏನಂತಂದ್ರೆ different numbering format use ಮಾಡಿಕೊಂಡು I can represent the data in this case. But ಇಲ್ಲಿ ಅಂತಂದ್ರೆ by default it is starting from 1. It is starting from Roman letter I in this case. So ಇದನ್ನು ಚೇಂಜ್ ಮಾಡಿ ಐ ವಾಂಟ್ ಸರ್ ಫ್ರಮ್ 100, ಐ ನೀಡ್ ಟು ಹ್ಯಾವ್ ದ ವ್ಯಾಲ್ಯೂ ಫ್ರಮ್ 100. ಆವಾಗ ಸ್ಟಾರ್ಟ್ ಅಂತ ಒಂದು ಪ್ರಾಪರ್ಟಿ ಬರ್ತದೆ, ಸೆಟ್ ದಿಸ್ ಟು 100 ಅಥವಾ 101. ಸೊ ವೆನ್ ಐ ಸೆಟ್ ಇಟ್ ಟು 101, ಇಲ್ಲಿ ಆ್ಯಕ್ಚುಲಿ ದ ಫಾಂಟ್ ಈಸ್ ಆನ್ ದಿಸ್ ಸೈಡ್, ಅದನ್ನು ಐ ವಿಲ್ ಬ್ರಿಂಗ್ ಇಟ್ ಇನ್ ದ ಸೆಂಟರ್. ಇದೇನು ಬರೀತೀನಿ ತಲೆ ಕೆಡ್ಸ್ಕೋಬೇಡ್ರಿ, ಬಿಕಾಸ್ ಸ್ಕ್ರೀನ್ ಡಿಸ್ಪ್ಲೇ ರಿಡ್ಯೂಸ್ ಆಗಿದ್ದದ. So it is not displaying all the values. So there is a method how we can bring it in the center. So now you can see C antandre it is century. Actually century is 100 in this case, so it starts from 100 in this. So 100 ಲಿಂದ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ C 101 102 ಇಟ್ ಗೋಸ್ ಆನ್. ನಾ ಸಪೋಸ್ ಸರ್ ಇಲ್ಲಿ ಸ್ಟಾರ್ಟ್ 101 ಕೊಟ್ಟೀನಿ, ಬಟ್ ಆಲ್ಫಾಬೆಟ್ಸ್ ಕೊಡ್ತೀನಿ ಇಲ್ಲಿ, ಬಟ್ ಆಲ್ಫಾಬೆಟ್ಸ್ 26 ಅವಾಗ ಏನಾಗ್ತದೆ, ಇಟ್ ವಿಲ್ ರಿಪೀಟ್ ಇನ್ ದಿಸ್ ಕೇಸ್. ಲೈಕ್ ಇಲ್ಲಿ ಏನಾಗ್ತದೆ, ಎಲಿಂದ Z ತನಕ ಹೋಗ್ತಾನೆ, ನೆಕ್ಸ್ಟ್ ಎ ಬಿ ಎ ಸಿ ಎ ಡಿ ಎ Z ತನಕ ಹೋಗ್ತಾನೆ, ನೆಕ್ಸ್ಟ್ ಬಿ ಎ ಬಿ 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 ಸಿ ಬಿ Z ತನಕ. Then it will start from CA, CB, CC, it will go up to CZ, ಆಮೇಲೆ DA, DB, DC, it will keep on incrementing in this. So ಈ ರೀತಿಯೊಳಗೆ these can be arranged in this. So start ಅಂತ ಅನ್ನೋದು it will tell the number from which the data has to start in this case, and type ಅಂತ ಅನ್ನೋ property it will tell which type of numbering format you want to use in this case. So e type use ಮಾಡಿಕೊಂಡು we can arrange the data in a much simple method compared to ಎಲ್ಲ ನಾವೇ ಮ್ಯಾನ್ಯಲಿ ಟೈಪ್ ಮಾಡಿ ಸೆಟ್ ಮಾಡೋ ಬದಲು this is easy in this case. So this is about the ordered list tag. So you can write down these examples on that programming language, outdated programming language ತೆಗೆದು ಬಿಡೋಣ. ಭಾಳ ಕಡಿಮೆ ಅವರೇ. ಓಕೆ, you can write down this from line number 12 to line number 20.
finished writing? Okay, everyone, I hope everyone has finished writing this. Okay, so idu numbering format use ಮಾಡಿಕೊಂಡು we are displaying the data to the user in this case. Sir, numbering format aldane can we have some other method of representing the data? Answer is yes. Here we make use of a one more tag in this case called as unordered list ಅಥವಾ UL tag ಅಂತ ಹೇಳ್ತೀವಿ. ಸೊ ಅಲ್ಲಿ ಎಲ್ಲ ಲಿಸ್ಟ್ ಟ್ಯಾಗ್ ರಿಮೈನ್ಸ್ ಸೇಮ್, UL ಟ್ಯಾಗ್ ಅಷ್ಟೇ ಚೇಂಜ್ ಆಗ್ತದೆ. ಆ್ಯಂಡ್ ಹಿಯರ್ we don't have a attribute called as start ಅನ್ನೋ attribute ಇಲ್ಲ, we have a type attribute. We'll see that later. So first ನಾ ಬರೀ UL tag ಹಾಕಿದ್ನಂತಂದ್ರೆ how the output will look like. Simple, he will make use of some geometrical shapes to represent the data in this. ಆ ಡೇಟಾ ರೆಪ್ರೆಸೆಂಟ್ ಮಾಡಲಿಕ್ಕೆ ಜಾಮೆಟ್ರಿಕಲ್ ಶೇಪ್ಸ್ ಯೂಸ್ ಮಾಡ್ಕೋತಾನೆ ಆ್ಯಂಡ್ he will display the data in this. ಸರ್, ಜಾಮೆಟ್ರಿಕಲ್ ಶೇಪ್ಸ್ನ ಬ್ಯಾರೆದು ಹಾಕಬಹುದೇನೋ? Yes, for that you have to make use of an attribute called as type. So type naga, if I use square, so you will have a square shapes that will represent the data. You have one more parameter called as circle, empty circle ತೋರಿಸ್ತಾನೆ. Third one, disk, which is by default a filled circle in this case. ಅದಕ್ಕೆ ನಾವು disk ಅಂತ ಹೇಳ್ತೀವಿ. ಸೊ ಡಿಸ್ಕ್ನಾಗ ಈ ಮೂರು ಶೇಪ್ ಅಷ್ಟೇ ಅವ, ನೀವು ಟ್ರಯಾಂಗಲ್, ಹೈಪರ್ಬೋಲಾ, ಪ್ಯಾರಾಬೋಲಾ ಅವೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಟೈಪ್ ಕ್ಯಾನ್ ಹ್ಯಾವ್ ಓನ್ಲಿ 3 attributes in this, ಐದರ್ ಇಟ್ ಇಸ್ ಡಿಸ್ಕ್, ಸ್ಕ್ವೇರ್ ಆರ್ ಇಟ್ ಇಸ್ ಸರ್ಕಲ್. ಇವನ್ ಯೂಸ್ ಮಾಡಿಕೊಂಡು ಒಂದು ಜಾಮೆಟ್ರಿಕಲ್ ಫಿಗರ್ ಯೂಸ್ ಮಾಡಿ ಡೇಟಾ ರೆಪ್ರೆಸೆಂಟೇಷನ್ ಕ್ಯಾನ್ ಬಿ ಡನ್ ಯೂಸಿಂಗ್ ಅನ್ಆರ್ಡರ್ಡ್ ಲಿಸ್ಟ್ ಅಥವಾ UL ಅಂತ ಹೇಳ್ತೀವಿ. ಸೊ ರೈಟ್ ಡೌನ್ ದ ಹೆಡ್ಡಿಂಗ್ ಆಸ್ UL tag and you can write down this tag. ಓಕೆ, ಸೊ ಅಲ್ಲಿ ಟೈಪ್ ಆಟ್ರಿಬ್ಯೂಟ್ ಯೂಸ್ ಬರ್ಕೊಂಡಿರಿ. ಜಸ್ಟ್ ಟೈಪ್ ಒಳಗೆ ವ್ಯಾಲ್ಯೂಸ್ಗಳು ಬರ್ಕೊಂಡ್ಬಿಟ್ರೆ ಡಿಸ್ಕ್, ಸ್ಕ್ವೇರ್ ಆ್ಯಂಡ್ ಸರ್ಕಲ್. ಓಕೆ, ಸೊ ನೆಕ್ಸ್ಟ್, ಸೊ ಈಗ ಸರ್ ಒಂದು ಇಮೇಜ್ ಡಿಸ್ಪ್ಲೇ ಮಾಡಬೇಕಾಗಿದೆ. ಐ ವಾಂಟ್ ಟು ಡಿಸ್ಪ್ಲೇ ಒನ್ ಇಮೇಜ್ ಆನ್ ದ ವೆಬ್ ಪೇಜ್. ಸೊ ಆವಾಗ ವಿ ಮೇಕ್ ಯೂಸ್ ಆಫ್ ಎ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆಸ್ IMG. that is to display an image we make use of IMG. ಈ ಇಮೇಜ್ ಟ್ಯಾಗ್ನಾಗ there is one attribute called as SRC. SRC is nothing but source tag ಅಂತ ಹೇಳ್ತೀವಿ.
ನಮಗೆ ಯಾವ ಇಮೇಜ್ ಡಿಸ್ಪ್ಲೇ ಮಾಡಬೇಕಾಗ್ಯದ ದ್ಯಾಟ್ ಇಮೇಜ್ ಶುಡ್ ಬಿ ಡಿಸ್ಪ್ಲೇಡ್ ಆರ್ ದ್ಯಾಟ್ ಇಮೇಜ್ ಶುಡ್ ಬಿ ಡಿಸ್ಪ್ಲೇಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಈಗ ಎಕ್ಸಾಂಪಲ್ ನನಗೆ ಡಾಕ್ಯುಮೆಂಟ್ಸ್ನಾಗ ನಂದು ಫೈಲ್ ಸೇವ್ ಮಾಡೀನಿ. ಸೇವ್ ದಿಸ್ ಡಾಕ್ಯುಮೆಂಟ್ ಇನ್ ದ ಫೈಲ್ ಇನ್ ದ ಡಾಕ್ಯುಮೆಂಟ್ಸ್. ಸೊ ಇದ್ರ ಇಮೇಜ್ನು ಅದ್ರ ಬಾಜುನೇ ಇರಬೇಕು. ಸೊ ಡೋಂಟ್ ಕೀಪ್ ಇಟ್ ಸಮ್ ಅದರ್ ಪ್ಲೇಸ್, ಯಾಕಂದ್ರೆ ಪಾತ್ ಪೂರ್ತಿ ಸೆಟ್ ಮಾಡಬೇಕಾಗ್ತದೆ. I don't have any images here. Let me check with this. Okay, ಯಾವುದೋ ಒಂದು ಡೇಟಾ ಕಮ್ಯುನಿಕೇಷನ್ ನೋಟ್ಸ್ ಅದ. ಸೊ ವಿಲ್ ಯೂಸ್ ದಿಸ್ ಇಮೇಜ್ ಓನ್ಲಿ. ಸೇ dc.jpg is the name of the file. ಸೊ ಇಲ್ಲಿ ಏನು ಫೈಲ್ ಹೆಸರು ಇರ್ತದೆ, ದ ಸೇಮ್ ಫೈಲ್ ನೇಮ್ ಯು ಹ್ಯಾವ್ ಟು ಗಿವ್ ಇಟ್ ಇನ್ ದ SRC. ಸೇವ್ ಮಾಡಿರಿ, run the web page, refresh, and you can see the whole image is on the web page. ಸರ್ ನಂಗೆ ವಿಡ್ತ್ ಇನ್ಕ್ರೀಸ್ ಮಾಡಬೇಕು ಅಥವಾ ಹೈಟ್ ಇನ್ಕ್ರೀಸ್ ಮಾಡಬೇಕು. ಯು ಹ್ಯಾವ್ ಅ ಪ್ರಾಪರ್ಟಿ ಕಾಲ್ಡ್ ಆಸ್ ಹೈಟ್ ಆ್ಯಂಡ್ ಯು ಹ್ಯಾವ್ ಅ ಪ್ರಾಪರ್ಟಿ ಕಾಲ್ಡ್ ಆಸ್ ವಿಡ್ತ್. ಆ್ಯಂಡ್ ಯೂಶಲಿ ನಾವೇನು ಮಾಡ್ತೀವಿ, ವಿ ಜನರಲಿ ರೆಪ್ರೆಸೆಂಟೆಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಲೈಕ್ ಹೈಟ್ 100%, ವಿಡ್ತ್ನಾಗ ಐ ವಿಲ್ ಸೇ 100% ಹೇಳೋಣ. ಸೊ 100% ಅಂತಂದ್ರೆ ಫುಲ್ ಸ್ಕ್ರೀನ್ನಾಗ ದ ಇಮೇಜ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಅಫ್ಕೋರ್ಸ್ ಹೈಟ್ 100% ಅಂದ್ರೆ ಅದ್ರ ಫುಲ್ ಸೈಜ್ ಎಷ್ಟದ ಅಷ್ಟು ತೋರಿಸ್ತಾನೆ. ನಿಮಗೆ ಪರ್ಸೆಂಟೇಜ್ನಾಗ ಬೇಕಾಗ್ಯದ ಅಂತಂದ್ರೆ ಸಾರಿ ಯು ಹ್ಯಾವ್ ಟು ರೆಡ್ಯೂಸ್ ದ ಸೈಜ್ ಅಂತಂದ್ರೆ ಯು ಕ್ಯಾನ್ ರೆಡ್ಯೂಸ್ ದಿಸ್. ಸೊ ಐ ವಿಲ್ ಮೇಕ್ ಇಟ್ ಆಸ್ 50. ಸೇವ್ ಮಾಡಿರಿ, ರಿಫ್ರೆಶ್. ಸೊ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಸ್ಲೈಟ್ಲಿ. ಗೊತ್ತಾಗಂಗಿಲ್ಲ. ಪಿಕ್ಸಲ್ಸ್ನ ತೊಗೊಳ್ಳೋಣ ಅಂತ. ಸೇ 300px. ಒನ್ ಮೋರ್ ಮೆಥಡ್ ಆಫ್ ಸೆಟ್ಟಿಂಗ್ ದ ಹೈಟ್. So now it is 300 pixels. ಏನೂ ಕಾಣಿಸಂಗ್ಲಾಗದ. ಮೇಕ್ ಇಟ್ ಸಮ್ 700 in this case. So 700 pixels. ಈ ರೀತಿಯೊಳಗೆ ದ ಟೆಕ್ಸ್ಟ್ ಆರ್ ಇಮೇಜ್ ಕ್ಯಾನ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಸೊ ವೆರಿ ಸಿಂಪಲ್ ಟ್ಯಾಗ್, ದಟ್ ಈಸ್ IMG ಅಂತ ಅನ್ನೋ ಟ್ಯಾಗನ್ನು ಯೂಸ್ ಮಾಡ್ಕೊರಿ. ಇಲ್ಲಿ ಇನ್ನೊಂದು ಆಟ್ರಿಬ್ಯೂಟ್ ಬರ್ತದೆ ಕಾಲ್ಡ್ ಆಸ್ ಟೈಟಲ್. ಟೈಟಲ್ನಾಗ ಅದು ಏನು ಇಮೇಜ್ ಅದ ಕರ್ಸರ್ ಅದ್ರ ಮೇಲೆ ತೊಗೊಂಡೋದ್ರೆ ಇಟ್ ಶುಡ್ ಡಿಸ್ಪ್ಲೇ ಮಿ ದ ಮೆಸೇಜ್. ಲೈಕ್ ಐ ಸೇ DC DC notes or whatever the text you have in this case. ಸೊ ಅವಾಗ ನಾನು ಕರ್ಸರ್ ಇದ್ರ ಮೇಲೆ ತೊಗೊಂಡು ಹೋದೆ ಅಂತಂದ್ರೆ ಅಲ್ಲಿ ಬ್ರ್ಯಾಕೆಟ್ ಒಳಗೆ ಆ ಸಣ್ಣ ಬಾಕ್ಸ್ ಒಳಗೆ ಇಟ್ ವಿಲ್ ಟೆಲ್ ವಾಟ್ ಎಕ್ಸಾಕ್ಟ್ಲಿ ದ ಕಂಟೆಂಟ್ ಆಫ್ ದಟ್ ಇಮೇಜ್ ಈಸ್. ಒಂದು ಯಾವ್ದಾರ ಫೋಟೋ ಹಾಕಿದ್ರಿ, ಅಲ್ಲಿ ಟೈಟಲ್ನಾಗ ಅವ್ರ ಹೆಸರು ಹಾಕಿದ್ರಿ ಅಂತಂದ್ರೆ ಕರ್ಸರ್ ಅದ್ರ ಮೇಲೆ ತೊಗೊಂಡು ಹೋದ್ರಿ ಅಂದರೆ ಇಟ್ ವಿಲ್ ಡಿಸ್ಪ್ಲೇ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ give a title or a text to the image in this case. ಇಲ್ಲಿ ಇನ್ನೊಂದು ಹೇಳ್ರಿ. ರೀ ಆಲ್ಟರ್ನೇಟ್ ಬೇರೆ ಅದ ರೀ. ದಟ್ ಈಸ್ ವಿ ಹ್ಯಾವ್ ALT ಅಂತ ಒಂದು ಪ್ರಾಪರ್ಟಿ ಬರ್ತದೆ. ALT ಅಂತ ನಾವು ಪ್ರಾಪರ್ಟಿ ಯಾವಾಗ ಯೂಸ್ ಆಗ್ತದೆ ಅಂತಂದ್ರೆ, ಸಪೋಸ್ ನಾ ಕೊಟ್ಟಂಥ ಇಮೇಜ್ ಅಲ್ಲಿಂದ ಡಿಲೀಟ್ ಆಗಿತ್ತು ಅಂದ್ರೆ, ಈಗ ಜನರಲಿ ಐ ಹ್ಯಾವ್ ನಾಟ್ ಗಿವನ್ ದ ALT, ನಾ ಅದು ಇಮೇಜ್ ಡಿಲೀಟ್ ಮಾಡ್ತೀನಿ. ಆ ಪರ್ಟಿಕ್ಯುಲರ್ ಪ್ಲೇಸ್ನಾಗ ನಂದೇನು DC ಅಂತ ಇಮೇಜ್ ಇತ್ತು, ಐ ಹ್ಯಾವ್ ಡಿಲೀಟೆಡ್ ದಟ್ ಇಮೇಜ್. ಈಗ ನೆಕ್ಸ್ಟ್ ನಾ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಯು ಕ್ಯಾನ್ ಸಿ DC ನೋಟ್ಸ್ ಅಂತನೋ ಟೈಟಲ್ನಾಗ ಬಂದದ್ರಿ. ಓಕೆ, ಅದು ಟೈಟಲ್ ಕೊಟ್ಟಿದ್ದಕ್ಕೆ ನಂಗೆ ಆಲ್ಟರ್ನೇಟ್ನಾಗ ಏನಾರ ಬೇರೆ ಮೆಸೇಜ್ ಕೊಡಬೇಕಾಗಿತ್ತು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ALTನಾಗ ನೋ ಇಮೇಜ್. ಸೊ ನೋ ಇಮೇಜ್ ಅಂತ ಕೊಟ್ರಿ ಅಂತಂದ್ರೆ ಇಲ್ಲಿ ಟೈಟಲ್ ಏನದ ಈ ಪರ್ಟಿಕ್ಯುಲರ್ ಪ್ಲೇಸ್ನಾಗ ಆ ALT ಬರ್ತದೆ. ಟೈಟಲ್ ವಿಲ್ ಬಿ ವೆನ್ ಯು ಕೀಪ್ ದ ಕರ್ಸರ್ ಎನಿವೇರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಲೊಕೇಶನ್. ಸೊ ಅದು ಟೂಲ್ ಟಿಪ್ ಅಂತನೂ ಹೇಳ್ತೀವಿ ನಾವು. ಅದಕ್ಕೆ ಟೂಲ್ ಟಿಪ್ ಟೈಟಲ್ನಾಗ ಬರ್ತದೆ. ALT ಅಂತ ಅನ್ನೋದು ನಿಮ್ದು ಇಮೇಜ್ ಇರಲಿಲ್ಲ ಅಂತಂದ್ರೆ ಇಟ್ ವಿಲ್ ಡಿಸ್ಪ್ಲೇ ದ್ಯಾಟ್ ಪರ್ಟಿಕ್ಯುಲರ್ ಟೆಕ್ಸ್ಟ್. ಸಪೋಸ್ ಇಮೇಜ್ ಇತ್ತು ಅಂತಂದ್ರೆ ದಟ್ ALT ವಿಲ್ ನಾಟ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ವಿ ಯೂಸ್ ದ ಪ್ರಾಪರ್ಟಿ ALT ಆ್ಯಂಡ್ ಟೈಟಲ್. Understand the difference between ALT and title. Title can be ALT, but ALT can't be title in this case. So clear with this point? So write down the heading as image tag and you can write down the example.
finished. Okay, so ಈಗ ನೆಕ್ಸ್ಟ್ ಇಸ್ ಆ್ಯಂಕರ್ ಟ್ಯಾಗ್ ಅಂತ ಬರ್ತದೆ. ಸೊ ಆ್ಯಂಕರ್ ಟ್ಯಾಗ್ ಯಾವಾಗ ಯೂಸ್ ಮಾಡ್ತೀವಿ, ಐ ವಾಂಟ್ ಟು, ಈಗ ಎಕ್ಸಾಂಪಲ್ ನೀವು ಫೇಸ್ಬುಕ್ ಯೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ, www.facebook.com ಅಂತ ಟೈಪ್ ಮಾಡ್ತೀರಿ, ಅಥವಾ ಜಿಮೇಲ್ ವೆಬ್ಸೈಟಿಗೆ ಹೋಗ್ಬೇಕಾದ್ರೆ gmail.com ಅಂತ ಟೈಪ್ ಮಾಡ್ತೀರಿ. ಎವ್ರಿ ಟೈಮ್ ಯು ಹ್ಯಾವ್ ಟು ಟೈಪ್ ದಟ್ ಪರ್ಟಿಕ್ಯುಲರ್ ವೆಬ್ಸೈಟ್ ಇನ್ ದಿಸ್ ಕೇಸ್. ಅದ್ರ ಬದಲು ನಾ ಒಂದು HTML ಪೇಜ್ ಕ್ರಿಯೇಟ್ ಮಾಡಿ ನನಗೆ ಯಾವ್ದು ವೆಬ್ಸೈಟ್ ಯೂಸ್ ಮಾಡ್ತೀನಿ ಎಲ್ಲನೂ ಎಟ್ ಅ ಟೈಮ್ ಒಂದು ಸತಿ ಟೈಪ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡೋದು. ಸೊ ನೆಕ್ಸ್ಟ್ ಟೈಮ್ ಐ ಜಸ್ಟ್ ನೀಡ್ ಟು ಕ್ಲಿಕ್ ಆನ್ ದಟ್ ಪರ್ಟಿಕ್ಯುಲರ್ ಲಿಂಕ್ ಟು ಓಪನ್ ದ ವೆಬ್ಸೈಟ್. ಆ ಟೈಪ್ ಬೇಕಾಗಿತ್ತು ಅಂದ್ರೆ ವಿ ಹ್ಯಾವ್ ಅ ಟ್ಯಾಗ್ ಕಾಲ್ಡ್ ಆ್ಯಸ್ ಆ್ಯಂಕರ್ ಟ್ಯಾಗ್ ಅಂತ ಹೇಳ್ತೀವಿ. ಇನ್ಸೈಡ್ ದಿಸ್ ಆ್ಯಂಕರ್ ಟ್ಯಾಗ್ ದೆರ್ ಈಸ್ ಒನ್ ಪ್ರಾಪರ್ಟಿ ಕಾಲ್ಡ್ ಆಸ್ href. ಈ hrefನಾಗ ನಿಮ್ಗೆ ಯಾವ ವೆಬ್ಸೈಟಿಗೆ ಹೋಗ್ಬೇಕಾಗದ ಆ ವೆಬ್ಸೈಟ್ URL ಟೈಪ್ ಮಾಡಬೇಕು. ಲೈಕ್ ಎಕ್ಸಾಂಪಲ್, ಐ ವಾಂಟ್ ಟು ಗೋ ಟು yahoomail.com ಅಥವಾ yahoo.com. ಸೊ ನಾನು ಏನು ಮಾಡ್ತೀನಿ, www.yahoo.com, ಆ್ಯಂಡ್ ಇಲ್ಲಿ ಎರಡು ಟ್ಯಾಗ್ ನಡು ಐ ವಿಲ್ ಟೈಪ್ ಅ ಟೆಕ್ಸ್ಟ್ ಯಾಹೂ, ಅಂದರೆ ನಂಗೆ ಗೊತ್ತಿರಬೇಕು ಯಾವ ಸೈಟಿಗೆ ಹೋಗ್ಲಿಕತ್ತೀನಿ ಅಂತೇಳಿ. ನೆಕ್ಸ್ಟ್ ಐ ನೀಡ್ ಒನ್ ಮೋರ್ ಟ್ಯಾಗ್, ದಟ್ ಈಸ್ ಐ ನೀಡ್ ಟು ಗೋ ಟು ಯೂಟ್ಯೂಬ್ ವೆಬ್ಸೈಟ್ ಇನ್ ದಿಸ್. ಸೊ ಪ್ರತಿ ಸತಿ youtube.com ಅಂತ ಟೈಪ್ ಮಾಡೋ ಬದಲು ಐ ಸೇ href is equal to www.youtube.com and on the between the tags YouTube. So save ಮಾಡ್ತೀನಿ. Let me refresh the web page and you can see two tags in this. ಸ್ವಲ್ಪ ಗ್ಯಾಪ್ ಹೆಚ್ಚಿಗೆ ಬೇಕು ಅಂತಂದರೆ ಐ ಕ್ಯಾನ್ ಯೂಸ್ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆಸ್ HR ಟ್ಯಾಗ್, ದಟ್ ಈಸ್ ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೀವಿ. ಒಂದು ಲೈನ್ ಡ್ರಾ ಮಾಡಿಬಿಡ್ತಾನೆ. ಸೊ ವೆನ್ ಐ ಕ್ಲಿಕ್ ಆನ್ ದಿಸ್ Yahoo, it will go to yahoo.com. Okay, I have not given the complete URL, so I have to give https:// ವೆಬ್ಸೈಟಿಗೆ ಕೊಡಬೇಕಾಗಿತ್ತು ಅಂತಂದ್ರೆ ಯು ಹ್ಯಾವ್ ಟು ಗಿವ್ ದಿಸ್, ಸೇವ್ ಆ್ಯಂಡ್ ರಿಫ್ರೆಶ್. ಐ ಕ್ಲಿಕ್ ಆನ್ Yahoo. ನಾವು ಹಿ ಈಸ್ ರಿಡೈರೆಕ್ಟಿಂಗ್ ಮೀ ಟು Yahoo ವೆಬ್ಸೈಟ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನಾವು ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಐ ಕ್ಯಾನ್ ಜಂಪ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇನ್ ದಿಸ್ ಕೇಸ್. ಸೊ ಒನ್ ಮೋರ್ ಲೈಕ್ ಯೂಟ್ಯೂಬಿಗೆ ಸೆಟ್ ಮಾಡಿದ್ದೆ. ಸೊ ಲೆಟ್ ಮಿ ಕ್ಲಿಕ್ ಆನ್ ದಿಸ್ ಆ್ಯಂಡ್ ಇಟ್ ವಿಲ್ ಟೇಕ್ ಮಿ ಟು ಯೂಟ್ಯೂಬ್ ವೆಬ್ಸೈಟ್ ಇನ್ ದಿಸ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಕ್ಲಿಕ್ ಮಾಡಿದಾಗ ಸೇಮ್ ಪೇಜಿಂದ ರಿಡೈರೆಕ್ಟ್ ಆಗ್ಲಿಕ್ಕತ್ತದ. ನಂಗೆ ಸೇಮ್ ಪೇಜ್ನ ರಿಡೈರೆಕ್ಟ್ ಆಗಬಾರ್ದು, ಒಂದು ಸಪ್ರೇಟ್ ಟ್ಯಾಬ್ ಓಪನ್ ಆಗಬೇಕು. ಎ ನ್ಯೂ ಟ್ಯಾಬ್ ಶುಡ್ ಬಿ ಓಪನ್ಡ್ ಇನ್ ದಿಸ್. ಆವಾಗ ಐ ಮೇಕ್ ಯೂಸ್ ಆಫ್ ಒನ್ ಮೋರ್ ಆಟ್ರಿಬ್ಯೂಟ್ ಹಿಯರ್ ಕಾಲ್ಡ್ ಆಸ್ ಟಾರ್ಗೆಟ್. ಟಾರ್ಗೆಟ್ನಾಗ _blank ಅಂತ ಯೂಸ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಓಪನ್ ದಿಸ್ ವೆಬ್ಸೈಟ್ ಇನ್ ಅ ನ್ಯೂ ಟ್ಯಾಬ್. ಒಂದು ಬೇರೆ ಟ್ಯಾಬ್ ಕ್ಲಿಕ್ ಮಾಡಿ ಅಲ್ಲಿ ಈ ಸೈಟನ್ನು ಓಪನ್ ಮಾಡ್ಕೋತಾನೆ. ಸೊ ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಸೊ ಅಲ್ಲಿ ಜಸ್ಟ್ ಸಿಂಪಲ್ ಟಾರ್ಗೆಟ್ ಇಸ್ ಈಕ್ವಲ್ ಟು _blank ಅಥವಾ _self. _self ಅಂತ ಕ್ಲಿಕ್ ಮಾಡಿದ್ರೆ ಅದೇ ಪೇಜ್ನಾಗ ಓಪನ್ ಆಗ್ತದೆ. ನೀವು _blank ಅಂತ ಕೊಟ್ರಿ ಅಂತಂದ್ರೆ ಇಟ್ ವಿಲ್ ಓಪನ್ ಇನ್ ಅ ನ್ಯೂ ಟ್ಯಾಬ್. ಸೊ ಇಲ್ಲಿ ಬಾಜು ಇನ್ನೊಂದು ಟ್ಯಾಬ್ ಕ್ರಿಯೇಟ್ ಆಗ್ತದೆ. ಆ ಟ್ಯಾಬ್ನಾಗ ಯು ಕ್ಯಾನ್ ಸಿ ದಿಸ್ ಇಸ್ ಮೈ HTML ಫೈಲ್. ಇನ್ನೊಂದು ಟ್ಯಾಬ್ ಓಪನ್ ಆಗ್ತದೆ. ಈ ಟ್ಯಾಬ್ನಾಗ ಇಟ್ ವಿಲ್ ಡಿಸ್ಪ್ಲೇ ದ ಪೇಜ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಐ ಕ್ಯಾನ್ ನ್ಯಾವಿಗೇಟ್ ಫ್ರಮ್ ಒನ್ ಪೇಜ್ ಟು ಅನದರ್ ಪೇಜ್ ಇನ್ ದಿಸ್. ಸರ್ ನನ್ನ ಸಿಸ್ಟಮ್ನಾಗೆ ಇನ್ನೊಂದು HTML ಫೈಲ್ ಅದ, ಆ ಪೇಜಿಗೆ ನಂಗೆ ಜಂಪ್ ಆಗಬೇಕು. ಲೈಕ್ ಎಕ್ಸಾಂಪಲ್ ಐ ವಿಲ್ ಕ್ರಿಯೇಟ್ ಅ ಒನ್ ಮೋರ್ ಫೈಲ್, ಸೇ class1.html. ಸೊ ಈಗ ನನ್ನ ಬಳಿ class1.html ಅಂತದ, class2.html ಅಂತದ. ಸೊ ನನಗೆ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಜಂಪ್ ಆಗಬೇಕು ಅಂತಂದ್ರೆ ಐ ಹ್ಯಾವ್ ಟು ಜಸ್ಟ್ ಗಿವ್ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಫೈಲ್. ಸೊ ಐ ವಿಲ್ ಗಿವ್ class2.html. ಅಥವಾ ನಿಮ್ಮ class1ಗೆ ಹೋಗಬೇಕಾಗಿತ್ತು class1.html. ಆ್ಯಂಡ್ ಇಲ್ಲಿ ಆ ಪೇಜ್ ನೇಮ್ ಏನದ, ಯು ಗಿವ್ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಪೇಜ್, ದಟ್ ಈಸ್ class1. ಸೊ ಅವಾಗೇನಾಗ್ತದೆ, ನಾ class2 ಪೇಜ್ ರನ್ ಮಾಡಿದೆ ಅಂತಂದ್ರೆ when I run the class2 page, class2 open with other application, I'll use the browser. So class2 application naga il actually I have not changed in class2, class1 na change agada. So when I click on this it should go to class. I'll change the text. So illi I'll change blank early. Here I'll keep it as class1.html and here it is class1.
ಸೊ ಅಲ್ಲಿ ನಾನು ಯಾವ ಪೇಜಿಗೆ ಹೋಗ್ಬೇಕಾದ್ರೆ ಆ ಪೇಜ್ ನೇಮ್ ಟೈಪ್ ಮಾಡಿರಿ ಆ್ಯಂಡ್ ಆನ್ ದ ಅದರ್ ಸೈಡ್ ದ ಟೆಕ್ಸ್ಟ್ ಟು ಬಿ ಗಿವನ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಕ್ಲಾಸ್ 1 ಅಂತ ತೋರಿಸ್ಲಿಕ್ಕತ್ತಾನ, ನಾವು ಕರೆಂಟ್ಲಿ ಐ ಮೀನ್ class2.html. ಯಾವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತೊಂದು ಟ್ಯಾಬ್ ಓಪನ್ ಮಾಡ್ತೇನೆ ಆ್ಯಂಡ್ ನಾವು ಯು ಕ್ಯಾನ್ ಸಿ ಐ ಆಮ್ ಇನ್ಸೈಡ್ ದ class1.html. ಸೊ ಈ ರೀತಿಯೊಳಗೆ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಜಂಪ್ ಆಗಲಿಕ್ಕೆ ಜಸ್ಟ್ hrefನಾಗ ಆ ಪೇಜ್ ನೇಮ್ ಕೊಟ್ಬಿಡ್ರಿ. ಸಪೋಸ್ ನಿಮಗೆ ಸೇಮ್ ಟ್ಯಾಬ್ನಾಗ ಓಪನ್ ಮಾಡ್ಬೇಕಾದ್ರೆ ಟಾರ್ಗೆಟ್ ಈಕ್ವಲ್ ಟು __ಸೆಲ್ಫ್. ಹೊಸ ಟ್ಯಾಬ್ನಾಗ ಓಪನ್ ಆಗಬೇಕು ಅಂತಂದ್ರೆ ಟಾರ್ಗೆಟ್ ಇಸ್ ಈಕ್ವಲ್ ಟು __ಬ್ಲ್ಯಾಂಕ್. ನೀವು ಬೇರೆ ವೆಬ್ಸೈಟಿಗೆ ರಿಡೈರೆಕ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ HTTPS ಫಾಲೋಡ್ ಬೈ ಆ ವೆಬ್ಸೈಟಿನ ಫುಲ್ ನೇಮ್ ಏನದ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿರಿ. ಸೊ ಇಟ್ ವಿಲ್ ಓಪನ್ ದಟ್ ಪರ್ಟಿಕ್ಯುಲರ್ ವೆಬ್ ಪೇಜ್ ಇನ್ ದಿಸ್. ಸೊ ಈ ರೀತಿಯೊಳಗೆ ಈ hrefಅನ್ನು ಎರಡು ರೀತಿಯಾಗಿ ನಾನು ಡಿಫೈನ್ ಮಾಡ್ಲಿಕ್ಕತ್ತೀನಿ. ಒಂದು ಟು ನ್ಯಾವಿಗೇಟ್ ಟು ದ ನೆಕ್ಸ್ಟ್ ಟು ದ ವೆಬ್ಸೈಟ್ ಆರ್ ಟು ನ್ಯಾವಿಗೇಟ್ ಟು ದ ಸೇಮ್ ನಿಮ್ಮ ಸಿಸ್ಟಮ್ನಾಗ ಇರುವಂಥ ಪೇಜ್ಗಳನ್ನು ಆಕ್ಸೆಸ್ ಮಾಡ್ಬೋದು. ಸೊ ಎನಿ ಡೌಟ್ ಇನ್ ದೀಸ್ ಟು? Okay, if no doubt you can write down these two examples. Okay, so that's it for today's class. ಯಾಕಂದ್ರೆ ಎಲ್ಲ ಟ್ಯಾಗ್ಸ್ ಒಂದೇ ದಿನ ಬೇಡ. So these are some of the text formatting tags that we have in our HTML. Some more tags are there with user interface tags that we will start on day after tomorrow's class. ಸೊ ಇವತ್ತಿನ ಕ್ಲಾಸ್ನಾಗ ಯಾವ ಟ್ಯಾಗ್ಗಳು ಡೈರೆಕ್ಟ್ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇಫ್ ಯು ಹ್ಯಾವ್ ಡೌಟ್ಸ್ ಯು ಕ್ಯಾನ್ ಆಸ್ಕ್. So I hope no doubts in the today's class. Okay, so we'll meet on day after tomorrow's class. Keep practicing, ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ ರೀ. ಪ್ರಾಕ್ಟೀಸ್ ಮಾಡಲಾರ್ದೆ ಸುಮ್ಮ ಬರೀ ಥಿಯರಿ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಸೊ ಪ್ರಾಕ್ಟೀಸ್ ಇಟ್. ವಿಲ್ ಮೀಟ್ ಆನ್ ದ Thursday. Thank you.